ಶ್ರೀಮದ್ ಭಾಗವತದಲ್ಲಿ ಎಷ್ಟೊಂದು ಕಥೆಗಳಿದೆ. ಎಲ್ಲ ಕಥೆಗಳಲ್ಲಿ ಕೆಲವು ತುಂಬ ಪ್ರಮುಖವಾಗಿರುವಂತಹ ಫಲಶ್ರುತಿಗಳನ್ನು ಕೊಟ್ಟಿದ್ದಾರೆ. ಆ ಫಲಶ್ರುತಿಗಳನ್ನ ಯಾಕೆ ಕೊಟ್ಟಿದ್ದಾರೆ ಅಂತ ಹೇಳಿದ್ರೆ, ನಮ್ಮೆಲ್ಲರಿಗೂ ಭಗವಂತನನ್ನ ಪಡಿಬೇಕು ಅಂತ ಹೇಳಿದ್ರೆ ಕೆಲವು ಬಾರಿ ನಾನು ಈ ಕಥೆಯನ್ನ ಕೇಳಿದ್ರೆ ಏನ್ ಸಿಗುತ್ತೆ ಅಂತ ಅನಿಸುತ್ತೆ. ಈಗ ಯಾರಿಗಾದ್ರೂ ಹೇಳಿದ್ರೆ ಈ ಕೆಲಸ ಮಾಡಿದ್ರೆ ಏನ್ ಸಿಗುತ್ತೆ ನಂಗೆ ಅಂತ ಹೇಳ್ತಾರೆ. ಎಷ್ಟು ರೊಕ್ಕ ಬರುತ್ತೆ, ಈ ಕೆಲಸ ಮಾಡಿದ್ರೆ ಏನ್ ಸಿಗುತ್ತೆ ನನಗೆ, ಈ ಜಾಬ್ ಮಾಡಿದ್ರೆ ಎಷ್ಟು ಸ್ಯಾಲ್ರಿ ಸಿಗುತ್ತೆ, ಹೋಗ್ಬಿಟ್ರು ಹೋದ್ರೆ ಎಷ್ಟು ಡಿಸ್ಕೌಂಟ್ ಸಿಗುತ್ತೆ, ಎಷ್ಟು ಆಫರ್ ಇದೆ, ಈ ರೀತಿ ಎಲ್ಲ ಕೇಳ್ತಾರಲ್ಲ. ಅದೇ ರೀತಿ ಶ್ರೀಮದ್ ಭಾಗವತದಲ್ಲಿ ಕೇಳಿದ್ರೆ ಅರೆ 2 ಗಂಟೆ ಕುತ್ಕೊಂಡು ನಾ ಕೇಳಬೇಕು, ಅದ್ರ ಬದಲು ನಾನು ಸ್ಟಾಕ್ ಟ್ರೇಡಿಂಗ್ ಮಾಡಿಬಿಟ್ಟು ಇನ್ನೂ ಜಾಸ್ತಿ ಗಳಿಸ್ಬಿಡ್ಬೋದು ಇನ್ವೆಸ್ಟ್ಮೆಂಟ್ ಮಾಡಿ, ಇಲ್ಲ ಮತ್ತೆಲ್ಲಾದ್ರೂ ಹೋಗ್ಬಿಟ್ಟು ಮತ್ತೇನಾದ್ರೂ ಗಳಿಸ್ಬಿಡ್ಬೋದು ಅಂತ ಎಲ್ಲರಿಗೂ ಅನ್ಸತ್ತಲ್ಲ. ಅದಕ್ಕೋಸ್ಕರ ಶ್ರೀಮದ್ ಭಾಗವತದಲ್ಲಿನೂ ಫಲಶ್ರುತಿ ಅಂತ ಕೊಟ್ಟಿದ್ದಾರೆ. ಈ ಕಥೆಯನ್ನು ಬರೀ ಶ್ರವಣ ಮಾಡಿದ್ರೆ ಎಲ್ಲ ಕಥನ ಮಾಡಿದ್ರೆ ಏನು ಫಲ ಸಿಗುತ್ತೆ ಅಂತ ಹೇಳ್ತಿದ್ದಾರೆ. ಅದೇ ರೀತಿ ಈಗ ನಾನೊಂದು ಕಥೆ ಹೇಳ್ತೀನಿ ನಿಮ್ಗೆ ಎಲ್ಲರಿಗೂ. ಈ ಕಥೆಯನ್ನು ಕೇಳಿದ್ರೆ ನಿಮ್ಗೇನು ಫಲ ಬರುತ್ತೆ ಅಂತ ಭಗವಂತ ಹೇಳ್ತಾ ಇದ್ದಾರೆ. ಇದು ಸಾಕ್ಷಾತ್ ವಿಷ್ಣು ಹೇಳ್ತಾ ಇದ್ದಾರೆ. ಗಜರಾಜನನ್ನು ಉದ್ಧರಿಸಿದ ಸಂದರ್ಭದಲ್ಲಿ ಶ್ರೀಕೃಷ್ಣ ಭಗವಂತನು ತೋರಿದ ಅದ್ಭುತ ಸಾಮರ್ಥ್ಯವನ್ನು ನಾನು ಈಗ ವರ್ಣಿಸಿದ್ದೇನೆ. ಇದು ಕೊನೆಯಲ್ಲಿ ಹೇಳಿರೋದು, ನಾನು ಮೊದಲೇ ಹೇಳ್ಬಿಡ್ತಾ ಇದ್ದೀನಿ ನಿಮಗೆ. ಈ ಗಜರಾಜನ ಹೇಗೆ ಉದ್ಧಾರ ಆಯಿತು ಅಂತ ಹೇಳ್ತಾ ಇದ್ದಾರೆ. ಅದು ಹೇಗೆ ಉದ್ಧಾರ ಆಯಿತು ಅಂತ ನಾವು ಚರ್ಚೆ ಮಾಡೋಣ. ಈ ಕಥಾಶ್ರವಣವನ್ನು ಮಾಡುವವರು ಊರ್ಧ್ವ ಗ್ರಹ ಲೋಕಗಳಿಗೆ ಉನ್ನತಿ ಹೊಂದಲು ಅರ್ಹರಾಗುವವರು. ಯಾರಾದರೂ ಎಲ್ಲಾದರೂ ಇರಲಿ, ಅವನು ನರಕದಲ್ಲಾರಲ್ಲೂ ಇರಲಿ, ಎಲ್ಲಾದರೂ ಒದ್ದಾಡ್ತಾ ಇರಲಿ, ಈ ಭೂಲೋಕದಲ್ಲೂ ಒದ್ದಾಡ್ತಾ ಇರಲಿ, ಯಾವುದಾದ್ರೂ ಕಷ್ಟ ಯಾತನೆಗಳಿಂದ ಅವರು ಹೋಗ್ತಾ ಇರಲಿ, ಆದರೆ ಎಲ್ಲ ಇದರಿಂದ ಮುಕ್ತಿ, ಎಲ್ಲದರಿಂದ ಎಲ್ಲ ತೊಂದರೆಗಳಿಂದ ವಿಮೋಚನೆ ಸಿಕ್ಬಿಡುತ್ತೆ. ಆದರೆ ಧ್ಯಾನಪೂರ್ವಕವಾಗಿ ನಾವೇನಾದ್ರು ಕೇಳಿದ್ರೆ, ಆಮೇಲೆ ಭಾವನಾಪೂರ್ವಕ ಪ್ರಾರ್ಥನಾಪೂರ್ವಕ ಏನಾದ್ರು ಕೇಳಿದ್ರೆ, ಭಕ್ತಿಮಯವಾಗಿ ಏನಾದ್ರು ಕೇಳಿದ್ರೆ ಏನಾಗುತ್ತೆ, ಊರ್ಧ್ವ ಲೋಕಗಳಿಗೆ ಹೋಗ್ತಾರೆ. ಊರ್ಧ್ವ ಲೋಕಗಳಂದ್ರೆ ಯಾವುದು? ಮೊದಲು ಇದಾಗಿದ ತಕ್ಷಣ ಮಹರ್, ಜನ, ತಪ, ಸ್ವರ್ಗಲೋಕ, ಬ್ರಹ್ಮಲೋಕ ತನಕ ಯಾರು ಭಕ್ತಿಯಿಂದ ಕೇಳ್ತಾರೆ ಅವರು ವೈಕುಂಠಕ್ಕೆ ಹೋಗ್ಬಿಡ್ತಾರೆ. ಆ ರೀತಿ ಇದೆ. ಈ ಕಥಾಶ್ರವಣ ಮಾತ್ರದಿಂದ ಅವರು ಭಕ್ತರೆಂಬ ಯಶಸ್ಸಿಗೆ ಪಾತ್ರರಾಗುವರು. ಅವರು ಭಕ್ತರಾಗ್ಬಿಡ್ತಾರೆ ಬರೀ ಶ್ರವಣ ಮಾಡೋದ್ರಿಂದ. ಕಲಿಯುಗದ ಕಲ್ಮಶದಿಂದ ಅಬಾಧಿತರಾಗುವರು. ಕಲಿಯುಗದ ಕಲ್ಮಶ ಸ್ಪರ್ಶ ಮಾಡೋದಿಲ್ಲ. ಈಗ ನಾವು ಕಮಲದ ಹೂವು ನೋಡಿರ್ಬೋದು, ಅದು ನೀರಿನಲ್ಲಿ ಇರುತ್ತೆ, ಆದರೆ ಅದು ಸ್ಪರ್ಶ ಆಗೋದಿಲ್ಲ. ಅದೇ ರೀತಿ ಈ ಗಜೇಂದ್ರನ ಉದ್ಧಾರದ ನಾವೇನಾದ್ರು ಕತೆ ಕೇಳಿದ್ರೆ ಏನಾಗುತ್ತೆ, ಕಲಿಯುಗದ ಕಲ್ಮಶ ನಮಗೆ ಸ್ಪರ್ಶ ಮಾಡೋದಿಲ್ಲ. ಮತ್ತೆ ಎಂದು ದುಸ್ವಪ್ನಗಳು ಬರೋದಿಲ್ಲ, ಕೆಟ್ಟ ಕನಸುಗಳು ಬರೋದಿಲ್ಲ. ಎಷ್ಟೊಂದಿದೆ, ಇದು ಇನ್ನೂ ಇದೆ, ಇದನ್ನ ನಾನು ಇನ್ನು ಮುಂದೆ ಹೇಳ್ತೀನಿ. ಈಗ ಇಷ್ಟು ಫಲಶ್ರುತಿ ಸಾಕು. ಒಟ್ನಲ್ಲಿ ಈ ಕತೆ ಕೇಳಿದ್ರೆ ನಮಗೆ ಮುಂದೆ ಮೇಲೆ ಹೋಗೋದಂತೂ ಗ್ಯಾರಂಟಿ. ಎಲ್ಲರಿಗೂ ಅನ್ನಿಸ್ತಾ ಇರ್ತಾರೆ ನಾನು ಅಮೆರಿಕಾಕ್ಕೆ ಹೋಗ್ಬೇಕು ಅಂತ. ಇಲ್ಲಿ ಹೇಳ್ತಾರೆ ಅಮೆರಿಕಾಗಿಂತ ಮುಂದೆ ಹೋಗ್ಬೋದು. ಹೌದಲ್ಲ? ಅಷ್ಟೇ. ಅಮೆರಿಕ ಏನು ಸ್ವರ್ಗ, ಎಷ್ಟೇ ಕೋಟಿ ಅಮೆರಿಕಾಗೆ ಹಾಕಿದ್ರು ಅದಕ್ಕೆ ಲೆಕ್ಕ ಹಾಕೋದಕ್ಕಾಗೋದಿಲ್ಲ. ಆದ್ರೆ ಸ್ವರ್ಗ ಬಿಟ್ಟು ಸ್ವರ್ಗ ಏನು, ಅದಕ್ಕಿಂತ ಮುಂದೆ ಹೋಗ್ಬೋದು ಅಂತ ಹೇಳ್ತದೆ. ಸೊ ವೈಕುಂಠ ಎಷ್ಟೇ ಸ್ವರ್ಗಗಳನ್ನ ಒಟ್ಟುಗೂಡಿದ್ರು ವೈಕುಂಠಕ್ಕೆ ಲೆಕ್ಕ ಹಾಕೋದಕ್ಕಾಗೋದಿಲ್ಲ. ಸೊ ಈ ರೀತಿ ಭಗವಂತನ ಕಾರುಣ್ಯ ಅಲ್ಲಿ ಸಿಕ್ಬಿಡುತ್ತೆ. ಸೊ ಈಗ ನಾವು ಚರ್ಚೆ ಮಾಡ್ತಾ ಇದೀವಿ ಈ ಗಜೇಂದ್ರನ ಉದ್ಧಾರ ಹೇಗಾಯ್ತು ಅಂತ. ಗಜೇಂದ್ರ ಉದ್ಧಾರ ಆಗೋಕ್ಕಿಂತ ಮುಂಚೆ ಗಜೇಂದ್ರ ಯಾವ ಸನ್ನಿವೇಶದಲ್ಲಿ ಸಿಕ್ಕಾಕೊಂಡ್ಬಿಟ್ಟ ಅದನ್ನ ತಿಳ್ಕೊಳ್ಬೇಕು, ಆಮೇಲೆ ಉದ್ಧಾರ ಗೊತ್ತಾಗುತ್ತೆ. ಸೊ ಈಗ ನಾವು ಚರ್ಚೆ ಮಾಡ್ತಾ ಇದೀವಿ. ಈಗ ನಿಮಗೆ ಎಷ್ಟೋ ವರ್ಷಗಳ ಹಿಂದೆ, ಎಷ್ಟೋ ಯುಗಗಳ ಹಿಂದೆ ಕರ್ಕೊಂಡು ಹೋಗ್ತೀನಿ. ಎಲ್ಲಿ? ಈ ಭೂಮಿಲಲ್ಲ, ತ್ರಿಕೂಟ. ಇದು ಕ್ಷೀರಸಾಗರದ ತೀರದಲ್ಲಿ, ಭೂಮಂಡಲದಲ್ಲಿ. ಈಗ ಈ ಜಗತ್ತಿನಲ್ಲಿ ನಾವು ಕಾಣಿಸ್ತಾ ಇರುವಂತಹ ಸಮುದ್ರಗಳೆಲ್ಲ ಯಾವುದರಿಂದ ತುಂಬಿದೆ? ಯಾವುದರಿಂದ ತುಂಬಿದೆ? ಸಮುದ್ರದಲ್ಲಿ ನೀರು ಉಪ್ಪಿನಿಂದ ತುಂಬಿದೆ. ನೀರು ಮತ್ತು ಉಪ್ಪಿನಿಂದ ತುಂಬಿದೆ. ಮತ್ಯಾವ್ದಾದ್ರು ಸಮುದ್ರ ನೋಡಿದಿರಿ?
ನೀರು ಉಪ್ಪು ಬಿಟ್ಟಿರೋದು? ಶಾಸ್ತ್ರದಲ್ಲಿ ಹೇಳಿದೆ 7 ರೀತಿಯ ಸಾಗರಗಳಿದೆ ಅಂತ. ಒಂದು ಸಾಗರ ಸಮುದ್ರದ ನೀರು, ಉಪ್ಪಿನ ನೀರು. ಎರಡನೇದಿದೆ ಸಿಹಿ ನೀರು, ಸಿಹಿ ನೀರದ್ದು ಇದೆ, ಸಿಹಿ ನೀರಿನ ಸಮುದ್ರ ಇದೆ. ಮತ್ತೆ ಒಂದು ಕೆಲವು ಕಡೆ ಇದೆ ಇದು ಕ್ಷೀರಸಾಗರ, ಹಾಲಿಂದಿದೆ. ಮತ್ತೆ ಕೆಲವು ಕಡೆ ಇದೆ ಜಾಮೂನ್ ಹಣ್ಣು ಗೊತ್ತಿದೆಯಲ್ಲ, ಅದರದ್ದು ರಸದ್ದು ಇದೆ. ಮತ್ತೆ ಕೆಲವು ಕಡೆ ಇದೆ ಹೇಳ್ತಾರಲ್ಲ ಶುಗರ್ ಕೇನ್, ಅದರದ್ದಿದೆ. ಈ ರೀತಿ ಎಷ್ಟೊಂದು 7 ಸಾಗರಗಳಿದೆ. ನಮ್ಗೆಲ್ಲರಿಗೂ ಅನ್ನಿಸ್ತಾ ಇರ್ಬೋದು ಅರೆ ಇದೆಲ್ಲ ಕಟ್ಟುಕತೆ ಅಂತ. ಯಾಕಂದ್ರೆ ಸಮುದ್ರದ ನೀರು ನಾವು ಕಾಣಿಸ್ತದೆ, ಆದ್ರೆ ಹಾಲಿನ ಸಮುದ್ರನೂ ಇದೆ. ವಿಷ್ಣು ಎಲ್ಲಿ ಮಲ್ಕೊಂಡಿರ್ತಾರೆ? ಹಾಲಿನ ಸಮುದ್ರದ ಕ್ಷೀರಸಾಗರ, ಅದಕ್ಕೋಸ್ಕರ ಕ್ಷೀರಸಾಗರದಲ್ಲಿ ಮಲ್ಕೊಂಡಿರ್ತಾರೆ. ಸೊ ಈ ರೀತಿ ಆ ಕ್ಷೀರಸಾಗರದಲ್ಲಿ ಒಂದು ಬೆಟ್ಟ ಇತ್ತು. ಆ ಬೆಟ್ಟದ ಹೆಸರು ತ್ರಿಕೂಟ ಅಂತ. ಏನು? ತ್ರಿಕೂಟ. ತ್ರಿ ಅಂತ ಹೇಳಿದ್ರೆ ಏನು? 3. ಸೊ 3 ಶಿಖರಗಳಿತ್ತು ಆ ತ್ರಿಕೂಟ ಪರ್ವತಗಳಲ್ಲಿ. ಯಾವ್ದು 3 ಶಿಖರ ಅಂತ ಹೇಳಿದ್ರೆ, ಒಂದು ಚಿನ್ನದ್ದು, ಒಂದು ಬೆಳ್ಳಿದು, ಮತ್ತೊಂದು ಕಬ್ಬಿಣದ್ದು. ಯಾವ್ದು? ಚಿನ್ನ, ಬೆಳ್ಳಿ, ಕಬ್ಬಿಣ ಇದ್ರೆ ಈ 3. ಅದಷ್ಟೇ ಅಲ್ಲ, ಸಂಪೂರ್ಣ ವಾತಾವರಣ ಎಷ್ಟು ಸಂಪದ್ಭರಿತವಾಗಿತ್ತು ಅಂತ ಹೇಳಿದ್ರೆ, ಅಲ್ಲಿ ಎಲ್ಲಾ ಕಡೆ ಮುತ್ತು ರತ್ನಗಳು, ಆಮೇಲೆ ಎಲ್ಲಾ ಕಡೆ ಹಸಿರು ಹಸಿರು, ಎಲ್ಲಾ ರೀತಿಯ ಸಮೃದ್ಧಿ, ತುಂಬಾ ಸೊಗಸಾಗಿತ್ತು. ದೇವಕನ್ಯೆಯರು ಬಂದು ಅಲ್ಲಿ ಸ್ನಾನ ಮಾಡ್ತಾ ಇದ್ರು. ಆಮೇಲೆ ಎಷ್ಟೊಂದು ಸುಗಂಧ, ಆ ರೀತಿಯ ತುಂಬಾ ಪ್ರಸನ್ನಗೊಳಿಸುವಂಥ ವಾತಾವರಣ. ಅಲ್ಲಿಗೆ ಹೋದ್ರೆ ಮತ್ತೆ ಹುಬ್ಳಿಗೆ ಬರೋದಕ್ಕೆ ಆಸೆ ಬರೋದಿಲ್ಲ, ಯಾಕಂದ್ರೆ ಎಷ್ಟೊಂದು ಪೊಲ್ಯೂಷನ್ ಇದೆ. ಆ ರೀತಿ ಆ ಪ್ರದೇಶದಲ್ಲಿ ಎಲ್ಲ ಸ್ವರ್ಗವಾಸಿಗಳು ಬರ್ತಾ ಇದ್ರು ರಿಟ್ರೀಟ್ಗೆ. ಕೆಲವು ಬಾರಿ ಹನಿಮೂನ್ಗೆಲ್ಲ ಹೋಗ್ತಾರಲ್ಲ, ಆ ರೀತಿ ಹನಿಮೂನ್ಗೆ ಎಲ್ಲಿ ತ್ರಿಕೂಟಕ್ಕೆ ಬರ್ತಾ ಇದ್ರು. ಅಂದ್ರೆ ಅಷ್ಟು ಚೆನ್ನಾಗಿರ್ತಾ ಇತ್ತು. ಆ ಪ್ರದೇಶದಲ್ಲಿ ಈ ಗಜೇಂದ್ರ ಅನ್ನೋಂಥನ್ನು ಅಲ್ಲಿರುವಂಥ ಅರಣ್ಯದಲ್ಲಿ ಅವನಿದ್ದ. ಗಜೇಂದ್ರ, ಇಂದ್ರ ಅಂದ್ರೆ ಹೆಸರೇನು? ರಾಜ. ಗಜ ಇಂದ್ರ ಅಂತ ಹೇಳಿದ್ರೆ ಆ ಸಂಪೂರ್ಣ ಅರಣ್ಯಕ್ಕೆ ಇವನು ರಾಜ ಆಗಿದ್ದ. ಸಾಮಾನ್ಯವಾಗಿ ರಾಜರು ಯಾರಿರ್ತಾರೆ ಅರಣ್ಯದಲ್ಲಿ? ಯಾರು? ಒಂದು ಅರಣ್ಯದಲ್ಲಿ ರಾಜ ಯಾರು? ಯಾವ ಪ್ರಾಣಿ ರಾಜ ಇರುತ್ತೆ? ಸಿಂಹ, ಹೌದಲ್ಲ? ಆದ್ರೆ ಸಿಂಹಗಳು ಈ ಗಜೇಂದ್ರನ ನೋಡಿ ಓಡೋಗ್ತಾ ಇತ್ತು. ಒಂದು ಸಲ ಈ ಗಜೇಂದ್ರ ಏನಾದ್ರು ಗೀಳಿಡ್ತಾ ಇದ್ರೆ ಅಂದ್ರೆ ಅದೇನಾದ್ರು ಶಬ್ದ ಮಾಡ್ತಾ ಇದ್ರೆ ಎಷ್ಟೊಂದು ಕ್ರೂರ ಪ್ರಾಣಿಗಳು ತುಂಬಾ ದೂರ ಓಡೋಗ್ಬಿಡ್ತಾ ಇತ್ತು. ಅಷ್ಟಿತ್ತು ಅವನ ಶಕ್ತಿ. ಅವನು ಒಂದೊಂದು ಕಾಲು ಏನಾದ್ರು ಇಡ್ತಾ ಇದ್ರೆ ಆ ತ್ರಿಕೂಟನೇ ಅಲ್ಗಾಡ್ತಾ ಇತ್ತಂತೆ. ಅಷ್ಟೊಂದು ಪ್ರಬಲ ಶಕ್ತಿ ಇತ್ತು. ಎಷ್ಟು ಶಕ್ತಿ ಇತ್ತು ಅಂತ ಹೇಳಿದ್ರೆ, ಅವನಲ್ಲಿ ಸಂಪೂರ್ಣ ಎಲ್ಲಾ ಪ್ರಾಣಿಗಳನ್ನು ಅವನ ಕೈ ಹಿಡಿತದಲ್ಲಿ ಇಟ್ಕೊಂಡಿದ್ದ. ಆಮೇಲೆ ಉಳಿದಿರೋಲ್ಲ ಪ್ರಾಣಿಗಳೆಲ್ಲ ಇದ್ರಲ್ಲ, ಅವರೆಲ್ಲರೂ ತುಂಬಾ ಕೆಲವರೆಲ್ಲರೂ ತುಂಬಾ ಮುಗ್ಧ ಪ್ರಾಣಿಗಳಿರ್ತವೆ, ಇಲ್ಲ ಅಂತ ಹೇಳಿದ್ರೆ ಬಲಹೀನವಾಗಿರುವಂತ ಪ್ರಾಣಿಗಳಿರ್ತವೆ. ಅವಾಗೆಲ್ಲ ಈ ಗಜೇಂದ್ರನ ನೋಡಿದ್ರೆ ಸ್ವಲ್ಪ ವಿಶ್ವಾಸ ಬರ್ತಾ ಇತ್ತು. ನಮ್ಮ ರಾಜ ಇದ್ದಾನೆ, ಸೊ ಇವರಿದ್ರೆ ನಮಗೆ ರಕ್ಷಣೆ ಸಿಕ್ಬಿಡುತ್ತೆ ಅಂತ ಹೇಳಿ ಅವರೆಲ್ಲರೂ ಸುರಕ್ಷಿತವಾಗಿರ್ತಾ ಇದ್ರು. ಇನ್ನು ಈ ಕ್ರೂರ ಪ್ರಾಣಿಗಳೆಲ್ಲರೂ ತುಂಬಾ ಭಯಪಟ್ಟು ಓಡ ಹೋಗ್ತಾ ಇದ್ರು. ಈ ರೀತಿ ಇತ್ತು ಈ ಗಜೇಂದ್ರನ ಪ್ರಬಲ, ಆಮೇಲೆ ಇವನ ಪ್ರಭಾವ ಈ ರೀತಿ ಇತ್ತು ಸಂಪೂರ್ಣ ಎಲ್ಲಾ ಪ್ರಾಣಿಗಳ ಮೇಲೆ. ಒಂದು ದಿನ ಏನಾಯ್ತು, ಈ ರಾಜ ಯಾರಾದ್ರೂ ಇದ್ದಾರೆ ಅಂತ ಹೇಳಿದ್ರೆ ಅವ್ರೊಬ್ಬರೇ ಇರ್ತಾರೆ, ಸೈನಿಕರು ಇರ್ತಾರೆ. ಆಮೇಲೆ ರಾಣಿ ಇಲ್ಲ ಅಂತ ಹೇಳಿದ್ರೆ ರಾಜ ಎಲ್ಲಿಂದ? ಆಮೇಲೆ ಪ್ರಜೆಗಳಿಲ್ಲ ಅಂತ ಹೇಳಿದ್ರೆ ಆ ರಾಜ ಯಾವ ಕೆಲಸಕ್ಕೆ? ಅದಕ್ಕೋಸ್ಕರ ಒಂದು ದಿನ ಈ ರಾಜ ಏನ್ ಮಾಡ್ತಾ ಇದ್ದರು, ಯಾರು? ಗಜೇಂದ್ರ ಒಂದು ಸಲ ತುಂಬಾ ಬಾಯಾರಿಕೆ ಆಗೋಗ್ಬಿಟ್ಟಿತ್ತು. ನೀರ್ ಕುಡಿಬೇಕು ಅಂತ ಹೇಳಿ ಅವನು ಹೋಗ್ತಾ ಇರುವಾಗ ಎಲ್ಲ ಅವನೊಂದೊಂದು ಶಬ್ದ ಕೇಳಿದ ತಕ್ಷಣನೇ ಎಲ್ಲ ಪ್ರಾಣಿಗಳೆಲ್ಲ ದೂರ ಓಡೋಗ್ತಾ ಇತ್ತು. ಆಮೇಲೆ ಅಲ್ಲಿ ಒಂದು ತುಂಬಾ ಸುಂದರವಾಗಿರುವಂತಹ ಸರೋವರ, ಆ ಸರೋವರದಲ್ಲಿ ತುಂಬಾ ಪ್ರಶಾಂತವಾಗಿರುತ್ತು. ಆಮೇಲೆ ತುಂಬಾ ಶುದ್ಧವಾಗಿರುವಂತಹ ನೀರು,
ಆಮೇಲೆ ತಣ್ಣಗಿರುವಂತಹ ವಾತಾವರಣ. ಅಲ್ಲಿ ಇವನು ಈ ಗಜೇಂದ್ರ ಹೋಗಿ ನೀರು ಕುಡಿತಾ ಇತ್ತು. ಆಮೇಲೆ ಬರೀ ನೀರು ಕುಡಿಯೋದಲ್ಲ, ಸಾಮಾನ್ಯವಾಗಿ ಸರೋವರದಲ್ಲಿ ಇಲ್ಲ ನದಿನಲ್ಲಿ ಏನಾದ್ರೂ ಆನೆಗಳು ಹೋದ್ರೆ ಏನ್ ಮಾಡ್ತಾರೆ? ಆಟ ಆಡುತ್ತೆ, ಹೌದಲ್ಲ? ಹೆಂಗ್ ಆಟ ಆಡುತ್ತೆ? ನೀರ್ಲರ್ನು ಆ ಸಂಡಲಿಂದ ನೀರ್ ತೊಗೊಳುತ್ತೆ, ಆಮೇಲೆ ಅದ್ರ ಮೈ ಮೇಲೆ ಹಾಕೊಳುತ್ತೆ, ಬರೀ ಅದ್ರ ಮೇಲೆ ಹಾಕೊಳುತ್ತೆ. ಅವ್ರದ್ದು ಈಗ ತಾನೇ ರಾಣಿ ಬಂದಿದ್ಲು. ಬರೀ ಒಬ್ಬಳೇ ರಾಣಿ ಅಲ್ಲ, ಎಷ್ಟೊಂದು ರಾಣಿಯರಿದ್ರು, ಆಮೇಲೆ ಎಷ್ಟೊಂದು ಮಕ್ಕಳು ಇದ್ರು. ಎಲ್ಲರ ಮೇಲೇನೂ ಅವನು ನೀರನ್ನ ಸಿಂಪಡಿಸ್ತಾ ಇದ್ದ. ಇದನ್ನ ನೋಡಿದ ತಕ್ಷಣ ಅವ್ರಿಗೆಲ್ಲರಿಗೂ ಖುಷಿ ಎಲ್ಲ. ಅದು ಒಂದು ಪಾರ್ಟಿ ತರ ಇತ್ತು. ಈ ರೀತಿ ಗಜೇಂದ್ರ ಏನು ಅವನ ಜೀವನವನ್ನ ತುಂಬಾ ಸೊಗಸಾಗಿ ಖುಷಿಯಿಂದ ಕಳೀತಾ ಇದ್ದ. ಎಷ್ಟೋ ವರ್ಷಗಳು ಈ ರೀತಿ ಅವನು ಕಳೀತಾ ಇದ್ದ. ಆದ್ರೆ ಈ ಸಲ ನೀರು ಕುಡಿಯೋವಾಗ ಒಂದು ವಿಶೇಷವಾಗಿರುವಂತಹ ಘಟನೆ ಆಯ್ತು. ಇದು ಗಜೇಂದ್ರನಿಗೆ ಕನಸಿನಲ್ಲೂ ಈ ರೀತಿ ಆಗತ್ತೆ ಅಂತ ಅನ್ಸಿರ್ಲಿಲ್ಲ. ತಕ್ಷಣ ಬಂದು ಅದೇ ರೀತಿ ಅವನು ನೀರು ಕುಡಿತಾ ಇರೋವಾಗ ಒಂದು ವಿಚಿತ್ರವಾದಂತಹ ಘಟನೆ ಆಯಿತು. ಅದೇನು ಘಟನೆ ಅಂತ ನಾನು ಈಗ ನಿಮಗೆ ಹೇಳ್ತೀನಿ, ಧ್ಯಾನಪರವಾಗಿ ಕೇಳಿಸ್ಕೊಳ್ಳಿ. ನೋಡಿ, ಇಲ್ಲಿ ಹೇಳ್ತಾ ಇದ್ದಾರೆ, ಗಜೇಂದ್ರನು ಸರೋವರದೊಳಕ್ಕೆ ಇಳಿದು ಚೆನ್ನಾಗಿ ಸ್ನಾನ ಮಾಡಿದನು. ಹೌದಲ್ಲ? ಅವನ ಆಯಾಸವೂ ಪರಿಹಾರವಾಯಿತು. ಆನಂತರ ತನ್ನ ಸೊಂಡಿಲ ನೆರವಿನಿಂದ ಅಮೃತ ಸಮಾನವಾದ ಕಮಲ ಮತ್ತು ನೈದಿಲೆ ಪುಷ್ಪ ಪರಾಗಗಳಿಂದ ಮಿಶ್ರಿತವಾದ ಶುಭ್ರ ಶೀತಲ ಜಲವನ್ನು ಸಂಪೂರ್ಣ ತೃಪ್ತಿಯಾಗುವವರೆಗೆ ಪಾನ ಮಾಡಿದ. ನೀರು ಕುಡಿದು ಸಂತೃಪ್ತನಾದ. ಆಧ್ಯಾತ್ಮಿಕ ಜ್ಞಾನವಿಲ್ಲದ, ಈಗ ಸ್ವಲ್ಪ ಧ್ಯಾನಪೂರ್ವಕ ಕೇಳಿಸ್ಕೊಳ್ಳಿ, ಆಧ್ಯಾತ್ಮಿಕ ಜ್ಞಾನವಿಲ್ಲದ ತನ್ನ ಕುಟುಂಬದವರನ್ನು ಅತಿಯಾಗಿ ಹಚ್ಚಿಕೊಂಡ ಮಾನವನಂತೆ ಗಜೇಂದ್ರನು ಕೃಷ್ಣನ ಬಹಿರಂಗ ಶಕ್ತಿಯಿಂದ ಭ್ರಮಿತನಾಗಿ ತನ್ನ ಹೆಂಡತಿ ಮಕ್ಕಳಿಗೆ ಸ್ನಾನ ಮಾಡಿಸಿದನು, ನೀರು ಕುಡಿಸಿದನು. ವಾಸ್ತವವಾಗಿ ತನ್ನ ಸೊಂಡಿಲಿನಿಂದ ನೀರನ್ನು ಮೊಗೆದು ಅವರುಗಳ ಮೇಲೆ ಎರಚಿದನು. ಈ ಪ್ರಯತ್ನದಿಂದ ಆದ ದೈಹಿಕ ಶ್ರಮವನ್ನು ಅವನು ಲೆಕ್ಕಿಸಲಿಲ್ಲ. ಪರಿಶ್ರಮ ಆಗತ್ತಲ್ಲ, ಆದ್ರೆ ಇವನಿಗೆ ಮಜಾ ಬರ್ತಾ ಇತ್ತು. ಯಾವಾಗ್ಲಾದ್ರೂ ತಾಯಿ ಮಗುವನ್ನ ಹೆಗ್ಲ ಮೇಲೆ ಇಲ್ಲ ಕೈಯಿಂದ ಇಟ್ಕೊಂಡು ಹೋಗ್ತಾ ಇರ್ತಾಳೆ, ಅವಳಿಗೆ ಶ್ರಮ ಆಗುತ್ತೆ, ಇನ್ನೂ ಖುಷಿ ಆಗುತ್ತೆ, ಹೌದಲ್ಲ? ಆ ಎಷ್ಟು ಮಗು ಅಳ್ತಾ ಇರ್ತಲ್ಲ, ಅದನ್ನ ಮುದ್ದು ಮಾಡಿದಲ್ಲಿ ಇನ್ನೂ ಖುಷಿ ಆಗುತ್ತೆ, ಹೌದಲ್ಲ? ಯಾಕೆ? ಅಲ್ಲಿ ಪ್ರೇಮ ಇದೆ, ಹೌದಲ್ಲ? ಭೌತಿಕ ಪ್ರೇಮ, ಆದ್ರೂ ಪ್ರೇಮ ಇದೆ. ಅದೇ ರೀತಿ ಇಲ್ಲಿ ಇವನು ಸಮಯದಲ್ಲಿ ಅವನ್ ಗೊತ್ತಾಗ್ತಾ ಇಲ್ಲ ಮುಂದೆ ಏನು ಬರುತ್ತೆ ಅಂತ, ಆದ್ರೆ ಸಮಯ ಹೋಗ್ತಾ ಇದೆ. ಈ ರೀತಿ ವ್ಯಾಮೋಹದಲ್ಲಿ ಇದ್ದಾನೆ. ನೋಡಿ, ಈಗ ದೈವೇಚ್ಛೆಯಂತೆ ಪರಾಕ್ರಮಿಯಾದ ಮೊಸಳೆ ಎಂದು ಕೋಪಗೊಂಡು ಆನೆಯ ಮೇಲೆ ಆಕ್ರಮಣ ಮಾಡಿತು. ಇವನು ನೀರಿನಲ್ಲಿದ್ದಾನೆ, ಸ್ನಾನ ಮಾಡ್ತಾ ಇದ್ದಾನೆ, ಎಲ್ಲರ ಜೊತೆ ಆಟ ಆಡ್ತಾ ಇದ್ದಾನೆ. ಆದ್ರೆ ತಕ್ಷಣ ಒಂದು ಮೊಸಳೆ ಬಂದು ಹಿಡಿದು ಬಿಡ್ತು. ಸಾಮಾನ್ಯವಾಗಿ ಇವನು ಗಜೇಂದ್ರ ಅಂತ ಹೇಳಿದ್ರೆ ಎಲ್ಲ ಪ್ರಾಣಿಗಳಿಗೆ ರಾಜನಾಗಿದ್ದಾನೆ. ಆದ್ರೆ ಮೊಸಳೆ ಏನ್ ಮಾಡೋದಕ್ಕಾಗುತ್ತೆ? ಅದನ್ನು ಬಿಟ್ಬಿಡ್ಬೋದಲ್ಲ, ಆರಾಮಾಗಿ ಅದನ್ನು ತುಳಿದು ಸಾಯಿಸ್ಬಿಡ್ಬೋದಿತ್ತು. ಆದ್ರೆ ತುಳಿದು ಸಾಯಿಸ್ಬೇಕು ಅಂದ್ರೆ ಇವನ್ ಎಲ್ಲಿ ನಿಂತಿರೋದು? ಈಗ ನೀರಿನಲ್ಲಿ ನಿಂತಿದ್ದಾನೆ. ಸೊ ಈಗ ಅವನಿಗೆ ಸ್ವಲ್ಪ ಕಷ್ಟ ಆಯ್ತು. ಆದ್ರೂ ಅಷ್ಟೊಂದು ಕಷ್ಟ ಆಗಿಲ್ಲ. ನೋಡಿ ಏನಾಯ್ತು, ಆನೆಯ ಕಾಲನ್ನು ನೀರಿನೊಳಗೆ ಕಚ್ಚಿ ಹಿಡಿಯಿತು. ಗಜಪತಿಯು ನಿಜವಾಗಿ ಪರಾಕ್ರಮಿ, ತುಂಬಾ ಶಕ್ತಿಶಾಲಿ. ಇವನನ್ನ ಸಾಮಾನ್ಯವಾದಂತ ಆನೆ ಅಲ್ಲ. ಇವನಲ್ಲಿ ಎಷ್ಟು ಶಕ್ತಿ ಅಂದ್ರೆ ಮೊದಲೇ ಇವನು ಸ್ವರ್ಗದ್ದು. ಇದು ತ್ರಿಕೂಟ ಅನ್ನುವಂಥದ್ದು ಸ್ವರ್ಗದ್ದು. ದೈವ ನಿಯಾಮಕವಾದ ಈ ಆಪತ್ತಿನಿಂದ ಬಿಡುಗಡೆ ಹೊಂದಲು ಗಜಪತಿಯು ತನ್ನ ಎಲ್ಲಾ ಶಕ್ತಿಯನ್ನು ಒಗ್ಗೂಡಿಸಿ ಪ್ರಯತ್ನಿಸಿದನು. ಅವನಿದ್ದಂತ ಎಲ್ಲಾ ಶಕ್ತಿಯನ್ನ ಹಾಕಿ ಹೇಗಾದ್ರೂ ಮಾಡಿ ಈ ಮೊಸಳೆಯಿಂದ ನಾನು ಪಾರು ಮಾಡಬೇಕು ಅನ್ನುವಂತಹ ಅವನು ಎಷ್ಟೊಂದು ಪ್ರಯತ್ನ ಪಡ್ತಾ ಇದ್ದ. ಆದರೂ ಅವನ ಶಕ್ತಿಗೆ ಮೀರಿದ್ದಾಯ್ತು. ಇವನಿಗೆ ಅನಿಸಿರಲಿಲ್ಲ. ಅನಂತರ ಗಜಪತಿಯು ಸಂಕಷ್ಟದಲ್ಲಿ ಇರುವುದನ್ನು ಕಂಡು ಅವನ ಪತ್ನಿಯರು, ಈಗ ಯಾರಾದ್ರೂ ಈ ರೀತಿ ಯಾರಾದ್ರೂ ತಿಳ್ಕೊಳ್ಳಿ, ಗಂಡ ಯಾರಾದ್ರೂ ಮನೇಲಿರೋ ಯಜಮಾನ್ರು ಯಾರಾದ್ರೂ ನೀರಿನಲ್ಲಿ ಬಿದ್ದು ಮುಳುಗೋಗ್ತಾ ಇದ್ದಾರೆ, ಹಾಗೆಲ್ಲರೂ ಕುಟುಂಬದವರೆಲ್ಲರೂ ಏನ್ ಮಾಡ್ತಾರೆ? ನೋಡ್ತಾ ನಗ್ತಾ ಇರ್ತಾರೆ,
ಏನ್ ಮಾಡ್ತಾರೆ? ಯಾರಾದ್ರೂ ಜಂಪ್ ಮಾಡ್ತಾರಲ್ಲ, ಹಾ, ಆಮೇಲೆ ಯಾರಾದ್ರೂ ರಕ್ಷಣೆ ಮಾಡೋದಕ್ಕೆ ಪ್ರಯತ್ನ ಪಡ್ತಾರೆ. ಆದ್ರೆ ಈಗ ಎಲ್ಲರಿಗೂ ಅನ್ನಿಸ್ತಾ ಇತ್ತು, ನಾನೇನಾದ್ರೂ ಹೋದ್ರೆ ಏನಾಗುತ್ತೆ, ಅದ್ ನನ್ನನ್ನು ಹಿಡಿದ್ಬಿಡುತ್ತೆ. ಅದಕ್ಕೋಸ್ಕರ ಎಲ್ಲರೂ ಆಲೋಚನೆ ಮಾಡ್ತಾ ಇದ್ರು, ನಾನು ಹೋಗ್ಲಾ ಬೇಡ ಅಂತ. ಯಾವಾಗ ಕೆಲವು ಬಾರಿ ನೋಡಿ, ಯಾವಾಗ ಯಾರು ಇಲ್ಲ ಅಂತ ಹೇಳಿದ್ರೆ, ಏನು ಆಪತ್ತಿಲ್ಲ ಅಂದ್ರೆ ಎಷ್ಟೋ ಜನ ಮುಂದೆ ಬರ್ತಾರೆ. ಸಂಬಂಧಿಕರೆಲ್ಲರೂ ಯಾವಾಗ ಬರ್ತಾರೆ? ಯಾವಾಗ ನಮ್ ಪಾಕೆಟ್ ಅಲ್ಲಿ ದುಡ್ಡು ಜಾಸ್ತಿ ಇರುತ್ತೆ ಆಗ ಬರ್ತಾರೆ. ಯಾವಾಗ ನಮ್ ಪಾಕೆಟ್ ಪೂರ್ತಿ ಖಾಲಿ ಆಗೋಯ್ತು ಅಂದ್ರೆ ಏನ್ ಮಾಡ್ತಾರೆ? ಆಮೇಲೆ ಎಲ್ಲರೂ ಟಾಟಾ ಅಂತ ಹೇಳ್ತಾರೆ. ಅಯ್ಯೋ ಏನಾಗೋಯ್ತು ಅಂತ ಹೇಳ್ತಾರೆ. ಕಾಲ್ ಬರೋದಿಲ್ಲ ಆಗ, ಹೌದಲ್ಲ? ಕಾಲ್ ನೀವು ಮಾಡ್ತಾ ಇದ್ರು ಕಾಲ್ ಪಿಕ್ ಮಾಡೋದಿಲ್ಲ, ಹೌದಲ್ಲ? ಅನುಭವ ಇದೆಯಲ್ಲ? ಅಂದ್ರೆ ಕಷ್ಟ ಇದ್ದಾಗ ಬರೋರು ತುಂಬಾ ಕಡಿಮೆ. ಕಷ್ಟ ಬಂದಾಗ ಗೊತ್ತಾಗುತ್ತೆ ನಿಜವಾದ ಮಿತ್ರರು ಯಾರು ಅಂತ, ನಿಜವಾದ ಸಂಬಂಧಿಕರು ಯಾರು ಅಂತ ಯಾವಾಗ ಗೊತ್ತಾಗುತ್ತೆ? ಕಷ್ಟ ಬಂದಾಗಲೇ ಗೊತ್ತಾಗುತ್ತೆ. ಈಗ ಇವನು ಗಜೇಂದ್ರ ಎಲ್ಲರ ಕಡೆ ನೋಡ್ತಾ ಇದ್ದಾನೆ, ಯಾರು ಬರ್ತಾರೆ ಈಗ ನನ್ನ ರಕ್ಷಣೆಗೆ ಅಂತ. ಎಲ್ಲರೂ ಅಳ್ತಾ ಇದ್ದಾರೆ, ಆದ್ರೆ ಯಾರು ಮುಂದೆ ಬರ್ತಾ ಇಲ್ಲ. ಎಷ್ಟೋ ರಾಣಿಯರಿದ್ದಾರೆ, ಎಷ್ಟೋ ಮಕ್ಕಳಿದ್ದಾರೆ, ಆದ್ರೆ ಒಬ್ರು ಬಂದಿಲ್ಲ ಸಹಾಯಕ್ಕೆ. ಗಜೇಂದ್ರನಿಗೆ ಇನ್ನೂ ಮನಸ್ಸಿನಲ್ಲೂ, ಯಾಕಂದ್ರೆ ಇಷ್ಟು ವರ್ಷಗಳ ಕಾಲ ತಿಂದು ಬೆಳೆಸಿದಾನೆ, ಆದ್ರೆ ಈಗ ಕೊನೆಯ ಸಮಯದಲ್ಲಿ ಯಾರು ಬರ್ತಾ ಇಲ್ಲ, ತುಂಬಾ ಬೇಜಾರಾಗ್ತದೆ. ಆದಷ್ಟೇ ಅಲ್ಲ ನೋಡಿ, ಆನಂತರ ಗಜಪತಿ ಸಂಕಷ್ಟದಲ್ಲಿರುವುದನ್ನು ಕಂಡು ಅವನ ಪತ್ನಿಯರು ಶೋಕತಪ್ತರಾಗಿ ಅಳಲಾರಂಭಿಸಿದರು. ಅಳ್ತಾ ಇದ್ದಾರೆ. ಇತರ ಸಹಚರ ಆನೆಗಳು ಗಜೇಂದ್ರನಿಗೆ ಸಹಾಯ ಮಾಡಲು ಇಚ್ಛೆ ಪಡ್ತಾ ಇದ್ದಾರೆ. ಆದರೆ ಮೊಸಳೆಯ ದೈತ್ಯ ಶಕ್ತಿಯಿಂದಾಗಿ ಹಿಂದಿನಿಂದ ಹಿಡಿದೆಳೆದು ಅವನನ್ನು ರಕ್ಷಿಸಲಾಗಲಿಲ್ಲ. ಆದರೆ ರಕ್ಷಣೆ ಮಾಡೋದಕ್ಕೆ ಯಾರು ಸಮರ್ಥರಾಗಿಲ್ಲ. ಕೊನೆಗೆ ಯಾರು ರಕ್ಷಣೆ ಮಾಡೇ ಇಲ್ಲ. ಗಜೇಂದ್ರ ಮತ್ತು ಮೊಸಳೆಯ ಪರಸ್ಪರ ನೀರಿನಿಂದ ಹೊರಕ್ಕೆ ಮತ್ತು ಒಳಕ್ಕೆ ಎಳೆದಾಡುತ್ತಾ ಎಷ್ಟೋ ಗಂಟೆಗಳಲ್ಲ, ಎಷ್ಟೋ ದಿನಗಳಲ್ಲ, ವರ್ಷಗಳು ಹೊರಟೋಯ್ತು. ಯಾಕೆ ಅಂತ ಹೇಳಿ, ಇದು ಈ ಭೂಮಿ ಮೇಲೆದ್ದಲ್ಲ, ಇದು ಎಲ್ಲಿ ನಡೀತಾ ಇದೆ? ಸುಮಾರು ಸ್ವರ್ಗದ ರೀತಿನಲ್ಲಿರುವಂತಹ ಒಂದು ಪ್ರದೇಶದಲ್ಲಿ ನಡೀತಾ ಇದೆ. ಅಲ್ಲಿ ಎಷ್ಟೋ ವರ್ಷಗಳ ಕಾಲ ಇಬ್ರು ಜಗ್ಗಾಡ್ತಾ ಇದ್ದಾರೆ, ಆದ್ರೆ ಇಬ್ರು ವಿನ್ ಆಗ್ತಾ ಇಲ್ಲ. ಮೊಸಳೆ ಬಿಡ್ತಾ ಇಲ್ಲ, ಆನೆ ಬಿಡಿಸ್ಕೊಳಕ್ ಆಗ್ತಾ ಇಲ್ಲ. ಇಬ್ರು ಒದ್ದಾಡ್ತಾ ಇದ್ದಾರೆ. ಇವರಿಬ್ಬರ ಯುದ್ಧವನ್ನು ಕಂಡು ದೇವತೆಗಳು ಆಶ್ಚರ್ಯಚಕಿತರಾದರು. ಅವ್ರಿಗೂ ಆಶ್ಚರ್ಯ ಆಗ್ತಾ ಇದೆ. ಈಗ ದೇವತೆಗಳು ನೋಡ್ತಾ ಇದ್ದಾರೆ, ದೇವತೆಗಳು ಏನ್ ಮಾಡಿಲ್ಲ. ಈಗ ಗಜೇಂದ್ರನಿಗೆ ಏನ್ ಮಾಡ್ಬೇಕು ಹೇಳಿ? ನೀವು ಆ ಸನ್ನಿವೇಶದಲ್ಲಿದ್ರೆ ಏನ್ ಮಾಡ್ತೀರಿ? ಸ್ವಲ್ಪ ಆಲೋಚನೆ ಮಾಡಿದ್ರೆ, ನಾವು ಆ ಸನ್ನಿವೇಶದಲ್ಲಿ ಏನಾದ್ರು ಇದ್ರೆ ನಾವೇನ್ ಮಾಡ್ತೀವಿ? ಎಲ್ಲ ಕಡೆ ನೋಡ್ತಾ ಇದೀವಿ, ಆದ್ರೆ ಯಾರೂ ಇಲ್ಲ. ನೋಡಿ, ಈಗ ಅನಂತರ ನೀರಿನೊಳಕ್ಕೆ ಎಳೆಯಲ್ಪಡುತ್ತಿದ್ದ ಕಾರಣದಿಂದ ಹಾಗೂ ಅನೇಕ ವರ್ಷಗಳ ಹೋರಾಟದಿಂದಾಗಿ ಗಜೇಂದ್ರನ ಮಾನಸಿಕ, ದೈಹಿಕ ಮತ್ತು ಇಂದ್ರಿಯ ಶಕ್ತಿಯು ಕುಗ್ಗಿತು. ಅವನ ಶಕ್ತಿ ಎಲ್ಲ ಕಡಿಮೆ ಆಗೋಗ್ತಾ ಇದೆ. ಈಗ ಅವನು ಪ್ರಯತ್ನ ಪಡ್ತಾ ಇಲ್ಲ ಅಂತಿಲ್ಲ, ಆದ್ರೆ ತದ್ವಿರುದ್ಧವಾಗಿ ಜಲಚರನಾದ ಮೊಸಳೆಯ ಉತ್ಸಾಹ, ದೈಹಿಕ ಶಕ್ತಿ, ಇಂದ್ರಿಯ ಶಕ್ತಿಗಳು ವೃದ್ಧಿಸಿದವು. ಮೊಸಳೆಗೆ ಶಕ್ತಿ ಹೆಚ್ಚಾಗ್ತಾ ಇದೆ, ಗಜೇಂದ್ರನಿಗೆ ಶಕ್ತಿ ಕಡಿಮೆ ಆಗ್ತಾ ಇದೆ. ಯಾಕೆ? ಯಾರು ಹೇಳ್ತೀರಿ? ಆನೆದು ರಕ್ತ ಹೋಗ್ತಾ ಇದೆ. ವೆರಿ ಗುಡ್. ಮತ್ತೆ ಅದೇ ಕಡಿಮೆ ಆಗ್ತಾ ಇದೆ. ಯಾಕೆ? ಒಂದು ರಕ್ತ ಹೋಗ್ತಾ ಇದೆ, ಮತ್ತೇನಾದ್ರು ಕಾರಣ ಇದೆ? ಮತ್ತೊಂದು ಕಾರಣ ಅಂದ್ರೆ, ಸಾಮಾನ್ಯವಾಗಿ ಮೊಸಳೆ ಇರುವಂತ ಸ್ಥಾನ ಯಾವುದು? ನೀರು. ಅದು ಮೊಸಳೆ ನೀರಿನಲ್ಲಿ ಸುರಕ್ಷಿತವಾಗಿದೆ. ಆದ್ರೆ ಆನೆ ಅದರ ಸಾಮಾನ್ಯವಾದಂತ ಸ್ಥಳ ಯಾವುದು? ಭೂಮಿ ಮೇಲೆ. ಆದ್ರೆ ಇದು ಈಗ ನೀರೊಳಗಡೆ ಇದೆ. ಸೊ ಅದಕ್ಕೋಸ್ಕರ ಆನೆಗೆ ಶಕ್ತಿ ಬರ್ತಾ ಇಲ್ಲ, ಶಕ್ತಿ ಕಡಿಮೆ ಆಗ್ತಾ ಇದೆ. ಮೊಸಳೆಗೆ ಶಕ್ತಿ ಬರ್ತಾ ಇದೆ. ಸೊ ಅದಕ್ಕೋಸ್ಕರ ಹೇಳ್ತಾರೆ, ನಾವು ಭಕ್ತಿ ಮಾಡೋವಾಗ್ಲೂ ಅದೇ ರೀತಿ ಇರಬೇಕು. ಭಕ್ತಿ ನಮ್ಮ ಶಕ್ತಿಯನ್ನು ವೃದ್ಧಿ ಮಾಡಬೇಕು. ಇಲ್ಲ ಅಂತ ಹೇಳಿದ್ರೆ ಏನಾಗುತ್ತೆ? ಅನಾನುಕೂಲದ ಪರಿಸ್ಥಿತಿ ಇದ್ರೆ ಏನಾಗ್ಬಿಡುತ್ತೆ? ಭಕ್ತಿ ಕಡಿಮೆ ಹೋಗ್ಬಿಡುತ್ತೆ. ಈಗ ನಾವೇನಾದ್ರೂ
ನಮ್ಮ ಭಕ್ತಿಗೆ ಅನುಕೂಲಕರವಾಗಿರೋ ವಾತಾವರಣ ಇಲ್ಲ ಅಂತ ಹೇಳಿದ್ರೆ, ಉದಾಹರಣೆ ಹೇಳಿ, ನೀವು ಜಪ ಮಾಡ್ತಾ ಇರೋವಾಗ ಯಾರಾದ್ರೂ ಫಿಲ್ಮ್ ಮೂವಿ ಹಾಕ್ತಾ ಇದ್ರೆ ಏನ್ ಅನ್ಸುತ್ತೆ? ಅನ್ಸೋದಿಲ್ಲ ಅಲ್ಲ? ಸ್ಫೂರ್ತಿ ಬರೋದಿಲ್ಲ. ಅಂದ್ರೆ ವಾತಾವರಣ ಅನುಕೂಲಕರವಾಗಿಲ್ಲ. ಅದಕ್ಕೋಸ್ಕರ ಹೇಳ್ತಾರೆ, ಈ ಆನೆಗೆ ಈಗ ಅನುಕೂಲಕರ ವಾತಾವರಣ ಇಲ್ಲ, ಅದಕ್ಕೋಸ್ಕರ ಇದ್ರ ಶಕ್ತಿ ಕಡಿಮೆ ಆಗ್ತಾ ಇದೆ. ಈಗ ಕೊನೆಯಲ್ಲಿ ಏನಾಯ್ತು? ದೈವ ಇಚ್ಛೆಯಿಂದಾಗಿ ತಾನು ಮೊಸಳೆಯ ಕ್ರೂರ ಮುಷ್ಟಿಯಲ್ಲಿ ಸಿಲುಕಿ ಬಿದ್ದಿರುವುದು ಗಜೇಂದ್ರನ ಅರಿವಿಗೆ ಬಂತು. ನಾನು ಈಗ ಇದರಿಂದ ತಪ್ಪಿಸ್ಕೊಳ್ಳೋದಕ್ಕಾಗೋದಿಲ್ಲ ಅಂತ ಗೊತ್ತಾಗ್ತಾ ಇದೆ. 1000 ವರ್ಷ ಯುದ್ಧ ಮಾಡಿದ್ರು ಈಗ ಇದರಿಂದ ಆಚೆ ಬರೋದಿಲ್ಲ ಅಂತ ಕನ್ಫರ್ಮ್ ಆಗ್ತಾ ಇದೆ. ಅದಕ್ಕೆ ಅನ್ನಿಸ್ತಾ ಇದೆ ಮೋಸ್ಟ್ಲಿ ನಾನು ನನ್ನ ಪ್ರಾಣ ಇಲ್ಲೇ ಬಿಟ್ಬಿಡ್ಬೇಕು. ಕೆಲವು ಬಾರಿ ಅನ್ಸುತ್ತಲ್ಲ, ಯಾರಿಗಾದ್ರೂ ಆಕ್ಸಿಡೆಂಟ್ ಆಗೋಗ್ಬಿಟ್ಟಿದೆ ಅಂತ ಹೇಳ್ಕೊಳ್ಳಿ. ಯಾರಾದ್ರೂ ಹೋಗ್ತಾ ಇದ್ರು, ರಾತ್ರಿ ಹೊತ್ತು ಬೇರೆ ಗಾಡಿ ಬಂದು ಡಿಕ್ಕಿ ಹೊಡೆದ್ಬಿಡ್ತು. ಈಗ ನಮಗೆ ಎದೊಳೋದಕ್ಕೆ ಆಗ್ತಾ ಇಲ್ಲ, ಆ ಗಾಡಿ ಮುಂದೆ ಹೋಗ್ಬಿಟ್ಟಿದ್ದಾನೆ, ಯಾರು ಇಲ್ಲ. ಆಗ ಆ ಸನ್ನಿವೇಶದ ಏನ್ ಮಾಡ್ತೀವಿ ನಾವು? ಈಗ ಎದ್ದು ಹೋಗೋದಕ್ಕೆ, ಕಾರ್ ಡ್ರೈವ್ ಮಾಡ್ಕೊಂಡು ಮನೆಗೆ ಹೋಗೋಷ್ಟು ಶಕ್ತಿನೂ ಇಲ್ಲ, ಈಗ ರಕ್ತನೂ ಸುರಿತಾ ಇದೆ. ಈಗ ಏನಾಗತ್ತೆ, ನಾನು ಮೋಸ್ಟ್ಲಿ ಉಳಿತೀನೋ ಇಲ್ಲವೋ ಅನ್ನೋಂಥದ್ದು. ಆ ಸಮಯದಲ್ಲಿ ನಾವೇನ್ ಮಾಡ್ತೀವಿ ಹೇಳಿ? ತಕ್ಷಣ ಕಾಲ್ ಮಾಡ್ತೀವಿ, ನನ್ನ ಬ್ಯಾಂಕ್ ಬ್ಯಾಲೆನ್ಸ್ ಎಷ್ಟಿದೆ ಈಗ, ನಂದು ಬಿಸ್ನೆಸ್ ಪ್ರಾಪರ್ಟಿಗೆ ಮುಂದೆ ಏನಾಗುತ್ತೆ ಅದನ್ನ ಕೇಳ್ತೀವಿ. ಏನ್ ಕೇಳ್ತೀವಿ ನಾವು? ನಮಗೆ ಯಾವಾಗ ಶ್ರದ್ಧೆ ಇದ್ರೆ ಆಗ ಭಗವಂತನ ಕರಿತೀವಿ. ಆ ಶ್ರದ್ಧೆನ ಬೆಳೆಸ್ಕೊಂಡಿದ್ರೆ ಕೊನೆಯಲ್ಲಿ ಭಗವಂತನ ಕರೆಯುವಂತಹ ಉತ್ಸಾಹ ಬರುತ್ತೆ, ಸ್ಮರಣೆ ಬರುತ್ತೆ. ಸಾಮಾನ್ಯವಾಗಿ ಯಾರು ಜೀವನ ಪೂರ್ತಿ ಭಕ್ತಿ ಮಾಡಿರೋದಿಲ್ಲ ಅವ್ರಿಗೆ ಆ ಸ್ಮರಣೆ ಬರೋದೇ ಇಲ್ಲ. ಅದಕ್ಕೋಸ್ಕರ ಭಗವಂತ ಹೇಳ್ತಾ ಇರೋದು, ಅಂತಕಾಲೀಚ ಮಾಮೇವ ಸ್ಮರಣ್ ಮುಕ್ತವಾ ಕಲೇವರಂ ಯ ಪ್ರಯಾತಿ ಸಮದ್ಭಾವಂ ನಾಸ್ತ್ಯತ್ರ ಸಂಶಯ. ಈಗ ಗಜೇಂದ್ರನಿಗೆ ಭಗವಂತನ ಜ್ಞಾಪಕ ಬರ್ತದೆ. ಆಲೋಚನೆ ಮಾಡಿ, ಮನುಷ್ಯರಿಗೆ ಬರುತ್ತೆ ಕಷ್ಟ, ಪ್ರಾಣಿಗಳಿಗೆ ಹೆಂಗ್ ಬರುತ್ತೆ? ಪ್ರಾಣಿಗಳಿಗೆ ಯಾರು ಭಗವಂತನ ಜ್ಞಾಪಕ ಬರುತ್ತೆ? ಏನು ಗಜೇಂದ್ರ ಬಂದು ಏನಾದ್ರು ಕುತ್ಕೊಂಡು ಜಪ ಮಾಡಿದ್ದ? ನಮ್ ಸತ್ಸಂಗ ಅಟೆಂಡ್ ಮಾಡಿದ್ದ? ಹರಿನಾಮ್ ಸಂಕೀರ್ತನ ಮಾಡಿದ್ದ? ಅದೇಂಗ್ ಜ್ಞಾಪಕ ಬರ್ತಾ ಇದೆ? ಈ ಪ್ರಶ್ನೆ ನಾನು ನಿಮ್ಗೆ ಕೊನೆಯಲ್ಲಿ ಕೇಳ್ತೀನಿ, ಉತ್ತರ ನಂಗೆ ಆಮೇಲೆ ಕೊಡಿ. ನೋಡಿ, ಸಶರೀರನಾಗಿದ್ದು ಅಸಹಾಯಕ ಸನ್ನಿವೇಶದಿಂದಾಗಿ ತನ್ನನ್ನು ತಾನು ಪಾರಿ ಮಾಡಿಕೊಳ್ಳಲು ದಾರಿಗಾಣದೆ ಹೋದ ಅವನು ಪ್ರಾಣ ಭೀತಿಯಿಂದ ತತ್ತರಿಸಿ ಹೋದನು. ಈಗ ನನ್ನ ಶರೀರ ನಾನು ಬಿಟ್ಬಿಡ್ಬೇಕು. ಆದಾಗಿ ಅವನು ಸುದೀರ್ಘವಾಗಿ ಆಲೋಚಿಸಿ ಅಂತಿಮವಾಗಿ ಈ ಕೆಳಗಿನ ನಿರ್ಧಾರಕ್ಕೆ ಬಂದನು. ಕೊನೆಯಲ್ಲಿ ಈ ನಿರ್ಧಾರಕ್ಕೆ ಬಂದಿದ್ದಾನೆ, ಏನ್ ಮಾಡ್ಬೇಕು ಈಗ ನಾನು ಅಂತ. ನನ್ನ ಮಿತ್ರರು ಮತ್ತು ಬಂಧುಗಳು ಆದ ಇತರ ಆನೆಗಳಿಂದ ನನ್ನನ್ನು ಈ ಸ್ಥಿತಿಯಿಂದ ಪಾರು ಮಾಡಲಾಗಲಿಲ್ಲ. ನನ್ನ ಸಂಬಂಧಿಕರು ಯಾರಿದ್ರಲ್ಲ ಅವ್ರು ಯಾರು ಈಗ ಸಹಾಯಕ್ಕೆ ಬರೋದಕ್ಕಾಗುತ್ತಾ ಇಲ್ಲ. ನನ್ನ ಬ್ಯಾಂಕ್ ಬ್ಯಾಲೆನ್ಸ್ ಸಹಾಯಕ್ಕೆ ಬರ್ತಾ ಇಲ್ಲ. ನಂದು ಪ್ರೆಸ್ಟೀಜ್ ಸಹಾಯಕ್ಕೆ ಬರ್ತಾ ಇಲ್ಲ. ನನ್ನ ಯೂಟ್ಯೂಬ್ ಫಾಲೋಯರ್ಸ್, ಇನ್ಸ್ಟಾಗ್ರಾಮ್ ಸೋಷಿಯಲ್ ಮೀಡಿಯಾ ಫಾಲೋಯರ್ಸ್ ಯಾರು ಬರ್ತಾ ಇಲ್ಲ. ಪೊಲಿಟಿಷಿಯನ್ಸ್ ಯಾರು ಸಹಾಯಕ್ಕೆ ಬರ್ತಾ ಇಲ್ಲ. ಪೊಲೀಸು ಡಾಕ್ಟರು ಸಹಾಯಕ್ಕೆ ಬರ್ತಾ ಇಲ್ಲ. ಸನ್ನಿವೇಶಗಳು ಬರ್ತಲ್ಲ ಈ ರೀತಿ. ನಂದು ಟ್ಯಾಬ್ಲೆಟ್ಸ್ ಅದು ಸಹಾಯಕ್ಕೆ ಬರ್ತಾ ಇಲ್ಲ. ಈಗ ಯಾರಿದ್ದಾರೆ ಸಹಾಯಕ್ಕೆ ಬರೋರು? ಈಗ ನೋಡಿ, ಇವನಿಂದ ಗೊತ್ತಾಗುತ್ತೆ. ಹೀಗಿರುವಾಗ ಇನ್ನು ಪತ್ನಿಯರ ಬಗ್ಗೆ ಹೇಳುವುದೇನಿದೆ? ಅವರು ಅಸಹಾಯಕರು. ಭಗವಂತನ ಇಚ್ಛೆಯಿಂದಾಗಿಯೇ ನನ್ನ ಮೇಲೆ ಈ ಮೊಸಳೆ ಆಕ್ರಮಣ ನಡೆಸಿದೆ. ಭಗವಂತ ಏನೋ ಪಾಠ ಕಲಿಸ್ಬೇಕು ಅಂತ ಹೇಳಿ ನನಗೆ ಭಗವಂತ ಈ ಸನ್ನಿವೇಶದಲ್ಲಿ ಹಾಕಿದ್ದಾರೆ. ಆದ್ದರಿಂದ ನಾನು ದೇವೋತ್ತಮ ಪರಮ ಪುರುಷನಲ್ಲಿ ಆಶ್ರಯ ಪಡೆಯುತ್ತೇನೆ. ಆ ಭಗವಂತನ ಆಶ್ರಯ ಸದೈವ ಎಲ್ಲರಿಗೂ ಇದೆ. ಯಾಕೆ? ನಾವೆಲ್ಲರೂ ಭಗವಂತನ ಅಂಶ. ಭಗವಂತನ ಆಶ್ರಯ ಸದೈವ ನಮಗೆ ಸಿಗುತ್ತೆ. ಅವನು ಮಹಾನುಭಾವರು ಸೇರಿದಂತೆ ಎಲ್ಲರಿಗೂ ಸದಾ ಆಶ್ರಯದಾತನು. ಎಲ್ಲರಿಗೂ ಆಶ್ರಯ ಕೊಡ್ತಾನೆ. ಯಾರಿಗಾದ್ರೂ ಹೋದ್ರೆ ಆಶ್ರಯ ಕೊಡೋದಿಲ್ಲ ಅಂತ ಹೇಳಿದ್ದಾರೆ ಭಗವಂತ? ನೀವು ತುಂಬಾ ಬಡವರು, ಆಶ್ರಯ ಇಲ್ಲ. ನಿಮಗೆ ಓದೋದಕ್ಕೆ ಬರೋದಿಲ್ಲ, ಆಶ್ರಯ ಇಲ್ಲ. ನೀವು ತುಂಬಾ ನೀಚ್ ಕುಲದಲ್ಲಿ ಹುಟ್ಟಿರೋರು, ನಿಮ್ಗೆ ಆಶ್ರಯ ಇಲ್ಲ. ಭಗವಂತ ಯಾವಾಗ್ಲಾರು ಯಾರಿಗಾರು ಹೇಳಿದ್ದಾರೆ?
ಭಗವಂತ ಹೇಳ್ತಾರೆ, ರಾಮ ಹೇಳ್ತಾನೆ, ಮುಂದೆ ರಾಮನವಮಿ ಬರುತ್ತೆ, ಮಹಾರಾಮಾಯಣದಲ್ಲಿ ಒಂದು ಶ್ಲೋಕ ಬರುತ್ತೆ, ಸಕೃದೇವ ಪ್ರಪನ್ನೋ ಯಸ್ ತವಾಸ್ಮೀತಿ ಚಯಾಚತೆ ಅಭಯಂ ಸರ್ವದಾ ತಸ್ಮೈ ದದಾಮ್ಯೇ ತದ್ವ್ರತಂ ಮಮ. ಹೇಳ್ತಾರೆ, ಯಾರಾದ್ರೂ ಒಬ್ಬರು ಒಮ್ಮೆ ಆದ್ರೂ ಬಂದು ಹೇಳಿದ್ರೆ, ಓ ಭಗವಂತ ನಾನು ನಿಮಗ್ ಸೇರಿರೋ, ನೀವು ಯಾವಾಗ್ಲೂ ನನ್ನವ್ರು ಅಂತ ಹೇಳಿ ಯಾರಾದ್ರೂ ಒಬ್ರು ಒಂದ್ಸಲ ಆದ್ರೂ ಬಂದು ಭಾವನೆಗಳಿಂದ ಹೃದಯ ಅಂತರಾಳದಿಂದ ಯಾರಾದ್ರೂ ಈ ರೀತಿ ಪ್ರಾರ್ಥನೆ ಮಾಡಿ ಯಾರಾದ್ರೂ ಒಮ್ಮೆ ಭಗವಂತ ಹತ್ರ ಬಂದು ಕೇಳ್ತಾರೆ, ಭಗವಂತ ನಾನು ನಿಮ್ಗೆ ಸೇರಿರೋನು, ಸದೈವ ನಾನು ನಿಮಗೆ ಶರಣಾಗತನಾಗಿರೋನು, ಈ ರೀತಿ ಯಾರಾದ್ರೂ ಒಬ್ಬರು ಒಮ್ಮೆ ಆದ್ರೂ ಪ್ರಾರ್ಥನೆ ಮಾಡಿದ್ರೆ ಭಗವಂತ ಹೇಳ್ತಾರೆ, ಅಭಯಂ ಸರ್ವದಾ ತಸ್ಮೈ, ಯಾವಾಗ್ಲೂ ನಾನು ಅವರಿಗೆ ಅಭಯವನ್ನ ಕೊಡ್ತೇನೆ. ದದಾಮ್ಯೇತದ್ ವ್ರತಂ ಮಮ, ಅದು ನನ್ನ ವ್ರತ. ಯಾರಿಗೆ ಹೇಳಿದ್ದು? ವಿಭೀಷಣನಿಗೆ ಹೇಳಿದ್ದು. ಯಾವಾಗ? ರಾಮ ಹೇಳಿದ್ದು. ಸೊ ಈ ರೀತಿ ಈ ಆಶ್ವಾಸನೆಯಿಂದ ಗಜೇಂದ್ರ ಈಗ ಯಾರಿಗೆ ಆಶ್ರಯ ತಗೊಂಡ? ಭಗವಂತನ ಆಶ್ರಯ ತಗೊಂಡ. ನಿಶ್ಚಯವಾಗಿಯೂ ದೇವೋತ್ತಮ ಪರಮ ಪುರುಷನನ್ನು ಪ್ರತಿಯೊಬ್ಬರೂ ಅರಿಯರು. ಅವನು ಶಕ್ತಿಶಾಲಿ ಮತ್ತು ಪ್ರಭಾವಶಾಲಿ. ಆದ್ದರಿಂದ ಬಲದಲ್ಲಿ ಭಯಾನಕನಾದ ಅನಾದಿಯಾದ ಕಾಲ ಸರ್ಪನು ನಿರಂತರವಾಗಿ ಪ್ರತಿಯೊಬ್ಬರ ಬೆನ್ನಟ್ಟಿ ಬರುತ್ತಾನೆ. ಪ್ರತಿಯೊಬ್ಬರಿಗೂ ಭಯ ಇದೆ. ಯಾವ ಭಯ ಇದೆ? ಲಾಟ್ರಿ ಟಿಕೆಟ್ ಹೊಡೆದು ಬಿಡುತ್ತೆ ಅಂತ ಭಯ ಇಲ್ಲ ಅಲ್ಲ? ಖುಷಿ ಇರುತ್ತೆ. ಆದ್ರೆ ಭಯ ಯಾವ್ದಿಂದ ಬರುತ್ತೆ? ಯಾವ ಬೇಕಾದ್ರೂ ಮರಣ ಬಂದ್ಬಿಡುತ್ತೆ ಅಂತ, ಯಾವ್ದಾದ್ರೂ ರೂಪದಲ್ಲಿ ಮರಣ ಬಂದ್ಬಿಡುತ್ತೆ ಅಂತ ಭಯ ಇದೆ. ಎಲ್ಲರಿಗೂ ಭಯ ಇದೆ. ಸಣ್ಣ ಮಕ್ಕಳಿಗೂ ಭಯ ಇದೆ, ದೊಡ್ಡವ್ರಿಗೂ ಭಯ ಇದೆ. ಯಾರಿಗಾದ್ರೂ ಈ ಟ್ಯಾಬ್ಲೆಟ್ ತಗೊಂಡ್ಬಂದ್ಬಿಟ್ರೆ ಭಯ ಹೋಗ್ಬಿಡುತ್ತೆ ಅನ್ನೋಂಥದ್ದಿದೆ. ಇಷ್ಟು ದುಡ್ಡು ಗಳಿಸ್ಬಿಟ್ರೆ ಭಯ ಹೋಗ್ಬಿಡುತ್ತೆ ಅನ್ನೋಂಥದ್ದಿದೆ. ಇಷ್ಟು ಜನ ಇದ್ರೆ ನನ್ನ ಜೊತೆ ಭಯ, ಮೃತ್ಯು ಬರೋದಿಲ್ಲ ಅನ್ನೋಂಥದ್ದಿದೆ. ಇಲ್ಲ ಈ ಪೂಜೆ ಮಾಡ್ಬಿಟ್ರೆ ಭಯ ಇಲ್ಲ ಅನ್ನೋಂಥದ್ದಿದೆ. ಈ ವ್ರತ ಮಾಡ್ಬಿಟ್ರೆ ಭಯ ಇಲ್ಲ. ಮೃತ್ಯುವಿನ ಭಯದಿಂದ ಹೇಗೆ ಆಚೆ ಬರೋದು? ಅದಕ್ಕೋಸ್ಕರ ಹೇಳ್ತಾ ಇದಾರೆ, ಈ ಕಾಲ ಅನ್ನೋಂಥವನು ಎಲ್ಲರಿಗೂ ಬೆನ್ನಟ್ಟಿ ಬರ್ತಾ ಇದ್ದಾನೆ. ನೋಡಿ ಹೇಗೆ ಮೊಸಳೆ ಬಂದಿತ್ತಲ್ಲ, ಮೊಸಳೆ ಮೃತ್ಯು ಕಾಲದ ಸಮಾನ. ಈಗ ಕಾಲು ಹಿಡ್ಕೊಂಡಿದೆ ಗಜೇಂದ್ರನ, ಅದೇ ರೀತಿ ನಮ್ಮ ಕಾಲು ಹಿಡ್ಕೊಂಡಿದೆ. ಹಿಡ್ಕೊಂಡಿದೆಯಲ್ಲ? ಇಲ್ಲ ಫ್ರೀ ಬೇರೆ ಇದೆ, ನನ್ನ ಕಾಲು ಫ್ರೀ ಇದೆ. ಹಾ, ಯಾರ್ದಾರು ಕಾಲು ಹಿಡ್ಕೊಂಡಿದೆ? ಹಾ, ನೋಡಿ ಈಗ ನಮ್ಗೆಲ್ಲರೂ ಕೇಳಿದ್ರೆ ಎಷ್ಟು ವರ್ಷ ನಮ್ದು ಆಯುಸ್ಸು ಅಂತ ಕೇಳಿದ್ರೆ, ಎಷ್ಟು ವರ್ಷ ಕೀರ್ತನ್ ರಸ್ಪು ನಿಮ್ಮ ವರ್ಷ? 27. ಸುರೇಶ್ ಪ್ರಭುದ್ ಎಷ್ಟು? 31. ಸೊ ಆಲ್ಮೋಸ್ಟ್ 100 ವರ್ಷದಲ್ಲಿ 20-30 ವರ್ಷ. ನಂದು ಅಷ್ಟೇ 35 ಸುಮಾರು. ಅಂದ್ರೆ ಸುಮಾರು 30% ಮೊಸಳೆ ಬಾಯೊಳಗಳಿದ್ದೀನಿ. 30% ಮೊಸಳೆ ಬಾಯೊಳಗಳು ಆಲ್ರೆಡಿ ಇದೆ. 100 ವರ್ಷ ಆಗುವಾಗ ಪೂರ್ತಿ ಮೊಸಳೆ ಬಾಯಲ್ಲಿ ಇರ್ತೀನಿ. ಹೌದಲ್ಲ? ಮೃತ್ಯು ಅನ್ನೋಂಥದ್ರೆ ಏನು? ಈಗ ಮೊಸಳೆ ಇದರ ಕಾಲು ಇಟ್ಕೊಂಡಿದೆ, ಆದ್ರೆ ಮೊಸಳೆ ಯಾವ್ದ್ರ ಪ್ರತೀಕ? ಕಾಲದ ಪ್ರತೀಕ. ಕಾಲ ನಮ್ಮೆಲ್ಲರ ಆಯುಷ್ಯ ಇಟ್ಕೊಳ್ತಾ ಇದೆ. ಅಂದ್ರೆ ಮೃತ್ಯು ಯಾವಾಗ ಬರುತ್ತೆ ಅಂತ ಯಾರಿಗೂ ಗೊತ್ತಿಲ್ಲ. ಆದ್ರೆ ವಯಸ್ಸಾಗ್ತಾ ಇದೆ ಅಂದ್ರೆ 100 ವರ್ಷ ಮ್ಯಾಕ್ಸಿಮಮ್. ಆದ್ರೆ ಅದಕ್ಕಿಂತ ಮುಂಚೆನೆ ಟಿಕೆಟ್ ತಗೊಂಡ್ಬಿಡ್ತೀವಿ. ಆದ್ರೆ ಯಾವಾಗ ಮೃತ್ಯು ಬರುತ್ತೆ ಅನ್ನೋಂಥದ್ದು ಗೊತ್ತಿಲ್ಲ. ಅದಕ್ಕೋಸ್ಕರ ಇಲ್ಲಿ ಹೇಳ್ತಾ ಇದ್ದಾನೆ, ಅವರನ್ನು ನುಂಗಲು ಸಿದ್ಧವಾಗಿ ನಿಂತಿರುತ್ತಾನೆ. ಈ ಸರ್ಪಕ್ಕೆ ಹೆದರಿದವರು ಭಗವಂತನ ಆಶ್ರಯಕ್ಕೆ ಮೊರೆ ಹೋಗುತ್ತಾರೆ. ಅದಷ್ಟೇ ಅಲ್ಲ, ಭಗವಂತ ಅಂತವರಿಗೆ ರಕ್ಷಣೆ ನೀಡುತ್ತಾನೆ. ಏಕೆಂದರೆ ಮರಣವು ಭಗವಂತನಿಗೆ ಹೆದರಿಕೊಂಡು ಓಡಿ ಹೋಗುತ್ತದೆ. ಭಗವಂತ ಹೇಳ್ತಾ ಇದ್ದಾರೆ, ಕಾಲೋಸ್ಮಿ ಅಹಂ ಕೃತ್ ಲೋಕಕ್ಷಯ ಕೃತ್ ಪ್ರವೃದ್ಧೋ. ಭಗವಂತ ಹೇಳ್ತಾನೆ, ಆ ಕಾಲ ಅನ್ನುವಂಥದ್ದು ನನ್ನ ಅಧೀನದಲ್ಲೇ ಇದೆ. ಸೊ ಮೊಸಳೆನು ಯಾರ ಅಧೀನದಲ್ಲಿದೆ? ಭಗವಂತನ ಅಧೀನದಲ್ಲಿದೆ. ಕಾಲವು ಯಾರ ಅಧೀನದಲ್ಲಿದೆ? ಭಗವಂತನ ಅಧೀನದಲ್ಲಿದೆ. ಏಕೆಂದರೆ ಮರಣವು ಭಗವಂತನಿಗೆ ಹೆದರಿಕೊಂಡು ಓಡಿ ಹೋಗುತ್ತದೆ. ಆದ್ದರಿಂದ ಸಕಲ ಜೀವಿಗಳಿಗೆ ಆಶ್ರಯದಾತನಾದ ಮಹಾಮಹಿಮನಾದ
ಪರಮಶಕ್ತನಾದ ಪರಮ ಪ್ರಭು ಭಗವಂತನಿಗೆ ನಾನು ಶರಣಾಗುತ್ತೇನೆ. ಈ ಅಲ್ಟಿಮೇಟ್ ನಿರ್ಧಾರ ನಾವು ಮಾಡಬೇಕು ನಮ್ಮ ಜೀವನದಲ್ಲಿ. ಎಷ್ಟು ಬೇಗ ಮಾಡ್ತೀವಲ್ಲ ಅಷ್ಟು ಒಳ್ಳೇದು, ಎಷ್ಟು ಲೇಟಾಗಿ ಮಾಡ್ತೀವಲ್ಲ ಅಷ್ಟು ಮೊಸಳೆ ಬಾಯಿ ಒಳಗಡೆ ಹೋಗ್ಬಿಟ್ಟಿರ್ತೀವಿ. ಅದಕ್ಕೋಸ್ಕರ ಹೇಳ್ತಾರೆ ಬುದ್ಧಿವಂತ ಯಾರು? ಎಕ್ಸಾಮ್ ನಾಳೆ ಇರೋವಾಗ ಇವಾಗ ಓದೋನು, ಇಲ್ಲ ಮೊದಲಿನಿಂದ ಅಡ್ಮಿಷನ್ ಆಗಿದ ತಕ್ಷಣ ಮೊದಲಿಂದಾನೇ ಓದೋನು. ಹೌದಲ್ಲ? ಲೋನ್ ಕಟ್ಟೋದು ಯಾವಾಗ ಪ್ರಾರಂಭ ಮಾಡ್ಬೇಕು? ತಗೊಂಡಾಗ ಕಟ್ ಮಾಡ್ಬೇಕು. ಇಲ್ಲ ಅಂದ್ರೆ ಅವನ್ ಬಂದ್ಬಿಡ್ತಾನೆ, ಮನೆ ಖಾಲಿ ಮಾಡು, ಇಲ್ಲ ಮನೆ ನನ್ ಕೊಟ್ಬಿಡು ಅಂತ ಬರ್ತಾನದ, ಆಗ ಕಟ್ಟೋದ್ ಪ್ರಾರಂಭ ಮಾಡ್ಬೇಕಾ? ಮೊದಲೇ ಕಟ್ಟಬೇಕು. ಅದೇ ರೀತಿ ಈ ಲೋನ್ ಅನ್ನೋಂಥದ್ದು ಇದೆಯಲ್ಲ, ನಾವೆಲ್ಲರೂ ಬಂದಿರೋದಲ್ಲ, ಬಂದಿರೋದು ಯಾಕೆ? ಭಗವಂತ ಏನೋ ಕೆಲಸಕ್ಕೋಸ್ಕರ ಕಳ್ಸಿದಾನೆ. ಏನ್ ಕೆಲಸ? ನಮ್ಗೆಲ್ಲ ನೋಡೋದು, ತಿನ್ನೋದು, ನಿದ್ದೆ ಮಾಡೋದು. ಇಂಪಾರ್ಟೆಂಟ್ ಕೆಲಸ ಅಲ್ಲ? ಭಗವಂತ ಇಂಪಾರ್ಟೆಂಟ್ 2 ಕೆಲಸ ಕಳಿಸ್ತಿದ್ದಾನೆ. ಯಾವುದು? ತಿನ್ನೋದು, ಮಲ್ಕೊಳ್ಳೋದು. ಇದಕ್ಕೋಸ್ಕರ ನಮಗ್ ಕಳ್ಸಿರೋದು. ಏನ್ ಕರ್ಮ ಮಾಡ್ಬೇಕು? ದುಡಿಬೇಕು. ದುಡಿದ್ಬಿಟ್ಟು ಏನ್ ಮಾಡ್ಬೇಕು? ತಿನ್ಬೇಕು. ದುಡಿದ್ಬಿಟ್ಟು ಏನ್ ಮಾಡ್ಬೇಕು? ದುಡಿದ್ಬಿಟ್ಟು ಏನ್ ಮಾಡ್ಬೇಕು? ಯಾಕೆಂತ ಹೇಳಿದ್ರೆ ಭಗವಂತ ನಮಗೆ ಆತ್ಮ ಸಾಕ್ಷಾತ್ಕಾರ, ದೈವ ಸಾಕ್ಷಾತ್ಕಾರ ಮಾಡಿಸ್ಕೊಳ್ಳೋದಕ್ಕೆ ಶರೀರ ಕೊಟ್ಟಿದ್ದಾರೆ. ಹೌದಲ್ಲ? ಈಗ ಉದಾಹರಣೆ ಹೇಳ್ತೀನಿ. ಕೆಲವು ಬಾರಿ ಕಂಪನಿಗಳಿಂದ ಹೊಸ ಕಾರ್ ಕೊಡ್ತಾರೆ ಅವರ ಕೆಲಸಗಾರರಿಗೆ ಉಪಯೋಗಿಸೋದಕ್ಕೆ. ಹೌದಲ್ಲ? ಅವನು ಕಾರ್ ತಗೊಂಡು ಊರೂರು ತಿರುಗ್ತಾ ಇದ್ರೆ ಕಂಪನಿಯವ್ರು ಏನ್ ಮಾಡ್ತಾರೆ? ಗರ್ಲ್ ಫ್ರೆಂಡ್ ಅನ್ನ ಕೂರಿಸ್ಕೊಂಡು ಅವನು ಬೇರೆ ಬೇರೆ ಈ ರೆಸ್ಟೋರೆಂಟು, ಮತ್ತೊಂದು ರೆಸ್ಟೋರೆಂಟು, ಮತ್ತೊಂದು ಪಾರ್ಕು, ಈ ರೀತಿ ಓಡ್ತಾ ಇದ್ರೆ ಆ ಕಂಪನಿಯವ್ರು ಏನ್ ಮಾಡ್ತಾರೆ? ಕಾರ್ ವಾಪಸ್ ಇಸ್ಕೊಳ್ತಾರೆ. ಹೌದಲ್ಲ? ಅದೇ ರೀತಿ ಭಗವಂತ ನಮಗೆ ಶರೀರ ಕೊಟ್ಟಿದಾರಲ್ಲ, ಯಾಕೆ ಕೊಟ್ಟಿರೋದು? ಅವ್ರ ಕೆಲಸ ಮಾಡೋದಕ್ಕೆ. ಆದ್ರೆ ನಾವು ಅವ್ರ ಕೆಲಸ ಬಿಟ್ಟು ಮತ್ತೇನೋ ಕೆಲಸ ಮಾಡ್ತಾ ಕುತ್ಕೊಂಡ್ಬಿಟ್ರೆ ಭಗವಂತ ಏನ್ ಮಾಡ್ತಾನೆ? ವಾಪಸ್ ಇಸ್ಕೊಂಡ್ಬಿಡ್ತಾರೆ. ಅದಕ್ಕೋಸ್ಕರ ನೋಡಿ, ಪ್ರಕೃತಿ ಏನ್ ಮಾಡುತ್ತೆ, ಯಾವಾಗ ಮನುಷ್ಯ ದೇಹದಲ್ಲಿ ಧರ್ಮ ಮಾಡಿಲ್ಲ ಅಂತ ಹೇಳಿದ್ರೆ, ನಮ್ಮ ಕರ್ಮ ಹೇಗಿರ್ಬೇಕು? ಧರ್ಮದ ದಾರಿಯಲ್ಲಿರ್ಬೇಕು. ಆಗ ಆ ಕರ್ಮ ಚಪ್ಪಾಳೆ ತಟ್ತಾರೆ, ಭಗವಂತನ ಚಪ್ಪಾಳೆ ತಟ್ತಾನೆ. ಯುಧಿಷ್ಠಿರ ಮಹಾರಾಜರು ಕರ್ಮ ಮಾಡಿದ್ರು, ಅರ್ಜುನನು ಕರ್ಮ ಮಾಡಿದ, ಯುದ್ಧ ಮಾಡಿದ. ಹೌದಲ್ಲ? ಆದ್ರೆ ಧರ್ಮವನ್ನ ಸ್ಥಾಪನೆ ಮಾಡೋದಕ್ಕೋಸ್ಕರ ಕರ್ಮ ಮಾಡಿದ್ದು. ಯಾವಾಗ ಧರ್ಮದ ವಿರುದ್ಧ ಕರ್ಮ ನಡೆಯುತ್ತೆ, ಆ ಕರ್ಮವನ್ನ ಕಡೆಗಣಿಸ್ತಾರೆ, ಶಾಸ್ತ್ರದಿಂದ ಅದನ್ನ ಖಂಡನೆ ಮಾಡ್ತಾರೆ. ಸೊ ಅದಕ್ಕೋಸ್ಕರ ನಮ್ಮ ಕರ್ಮ ಯಾವ ರೀತಿಯಲ್ಲಿರ್ಬೇಕು? ಧರ್ಮದ ಅನುಗುಣವಾಗಿರ್ಬೇಕು, ಭಗವಂತನ ಸಾಕ್ಷಾತ್ಕಾರಕ್ಕೋಸ್ಕರ ಇರಬೇಕು. ಈ ರೀತಿ ಕೊನೆಗೆ ಒಂದು ನಿರ್ಧಾರ ಆಯ್ತು, ನಾನೀಗ ಏನ್ ಮಾಡ್ಬೇಕು? ಭಗವಂತನ ಶರಣಕ್ಕೆ ಹೋಗ್ಬೇಕು. ಯಾರು ಇದು ಮಾಡಿದ್ದು? ಈಗ ಯಾರು ನಿರ್ಧಾರ ಮಾಡಿದ್ದು? ಗಜೇಂದ್ರ ಈ ರೀತಿ ನಿರ್ಧಾರ ಮಾಡ್ದ ತಕ್ಷಣ, ಈ ನಿರ್ಧಾರ ಮಾಡಿದ ತಕ್ಷಣ ಏನಾಗತ್ತೆ? ಭಗವಂತನ ಸ್ಮರಣೆ ಬರುತ್ತೆ, ಭಗವಂತನ ಕೃಪೆ ಬರುತ್ತೆ. ನಾವೇನಾದ್ರು ಒಂದು ಸಲ ನಿರ್ಧಾರ ಮಾಡಿದ್ರೆ, ನಾನು ಹೇಗಾದ್ರೂ ಭಗವಂತನ ಹತ್ರ ಹೋಗ್ಬೇಕು ಅಂತ ನಾವೇನೋ ಮನಸ್ಸಿನಲ್ಲಿನೂ ನಿರ್ಧಾರ ಮಾಡಿದ್ರೆ, ಭಗವಂತ ಸಹಾಯಕ್ಕೆ ಎಷ್ಟೊಂದು ಕಳಿಸ್ಕೊಡ್ತಾರೆ. ಭಗವಂತ 1000 ಹೆಜ್ಜೆ ಮುಂದೆ ಇಟ್ಕೊಡ್ತಾರೆ. ನಾವ್ ಒಂದೇ ಹೆಜ್ಜೆ ಇಡ್ಬೇಕಾಗಿರೋದು. ನಮ್ಮ ಪುಟ್ಟ ಹೆಜ್ಜೆ ಇಟ್ಟರು ಸಾಕು, ಭಗವಂತ ಅವನ ಪುಟ್ಟ ಹೆಜ್ಜೆ ಬಿಟ್ಟು ಬರ್ತಾನೆ. ಅವನ ಪುಟ್ಟ ಹೆಜ್ಜೆ ಎಷ್ಟು? ವಾಮನ ಅವತಾರದ ಒಂದು ಪುಟ್ಟ ಹೆಜ್ಜೆ ಎಷ್ಟು? ಆ ರೀತಿ ಭಗವಂತ ಅವನ ವಾಮನ ಅವತಾರದಲ್ಲಿ ಒಂದು ಹೆಜ್ಜೆ ಮುಂದೆ ಇಡ್ತಾನೆ. ನಾವು ನಮ್ಮ ಒಂದು ಹೆಜ್ಜೆ ಮುಂದೆ ಇಡ್ಬೇಕಷ್ಟೇ ಭಗವಂತನ ಸಾಕ್ಷಾತ್ಕಾರ ಮಾಡೋದಕ್ಕೆ. ಸೊ ಈಗ ಈ ರೀತಿ ಅವನ ಮನಸ್ಸಿನಲ್ಲಿ ನಿರ್ಧಾರ ಮಾಡದ್ನಲ್ಲ ನೋಡಿ, ಗಜೇಂದ್ರನ ಈ ನಿರ್ಧಾರದಿಂದ ಏನಾಯ್ತು? ತುಂಬಾ ಅದ್ಭುತವಾದಂತ ಶ್ಲೋಕ. ಈ ಶ್ಲೋಕ ತಾವೆಲ್ಲರೂ ಹೇಳಿ. ಏವಂ ವ್ಯವಸಿತೋ ಬುದ್ಧ್ಯ ಸಮಾಧಾಯ ಮನೋಹೃದಿ ಜಜಾಪ ಪರಮಂ ಜಾಪ್ಯಂ ಪ್ರಾಗ್ಜನ್ಮನಿ ಅನುಶಿಕ್ಷಿತಂ. ನೋಡಿ, ತುಂಬಾ ಅದ್ಭುತವಾಗಿರುವಂತ ಶ್ಲೋಕ. ಏವಂ ವ್ಯವಸಿತೋ ಬುದ್ಧ್ಯ, ಅವನ ಬುದ್ಧಿಯಿಂದ ಇದು ನಿರ್ಧಾರ ಮಾಡದ, ನಾನು ಈಗ ಭಗವಂತನ ಆಶ್ರಯದಲ್ಲಿ ಹೋಗ್ತೇನೆ. ಈ ಭೌತಿಕ ಜಗತ್ತಿನ ಯಾವುದೇ ಆಶ್ರಯ ನನಗೆ ಪರ್ಮನೆಂಟ್ ಕೊಡೋದಿಲ್ಲ. ಇಲ್ಲಿನ ದುಡ್ಡು ಕೆಲವು ದಿನಗಳ ಕಾಲ ನನ್ನ ಹತ್ರ ಇರುತ್ತೆ,
ಶಾಶ್ವತವಾಗಿ ಯಾವಾಗಲೂ ದುಡ್ಡು ನನ್ನ ಹತ್ರ ಇರುತ್ತೆ ಅನ್ನೋಂಥದ್ದಿದೆ? ಯಾರಾದ್ರೂ ವ್ಯಕ್ತಿಗಳು ನನ್ನ ಜೀವನದಲ್ಲಿ ಶಾಶ್ವತವಾಗಿ ಇರ್ತಾರೆ ಅನ್ನುವಂಥದ್ದಿದೆ? ಇಲ್ಲ ಯಾವ್ದಾದ್ರು ವಸ್ತುನು ಶಾಶ್ವತವಾಗಿ ನನ್ನ ಜೊತೆ ಇರುತ್ತೆ ಅನ್ನೋಂಥದ್ದು? ಇಲ್ಲ ಮನೇನು ಶಾಶ್ವತವಾಗಿ ನನ್ನ ಹತ್ರ ಇರುತ್ತೆ ಅನ್ನೋಂಥದ್ದಿದೆ? ಭೂಕಂಪ ಆದ್ರೆ ಬಿದ್ದೋಗ್ಬಿಡುತ್ತೆ. ಹೌದಲ್ಲ? ಸೊ ಈ ರೀತಿ ಯಾವುದು ಶಾಶ್ವತವಾಗಿರೋದು ಈ ಜಗತ್ತಿನಲ್ಲಿಲ್ಲ. ಈ ನಿರ್ಧಾರ ಯಾವಾಗ ಮಾಡ್ತೀವಿ ನಾವು ಮನಸ್ಸಿನಿಂದ, ಈ ಜಗತ್ತಿನಲ್ಲಿ ಶಾಶ್ವತವಾಗಿರೋದು ಅಂತ ಹೇಳಿ ಭಗವಂತನ ಆಶ್ರಯ ಒಂದು. ಆ ರೀತಿ ನಿರ್ಧಾರ ಮಾಡಿದ ತಕ್ಷಣ ಏನಾಯ್ತು? ಸಮಾಧಾಯ ಮನೋಹೃದಿ, ಅವನ ಮನಸ್ಸು ಬೇರೆ ಕಡೆ ಎಲ್ಲದಿಂದ ತೆಗೆದು ಹೃದಯದಲ್ಲಿ ನೆಲೆಸಿದ. ಹೃದಯದಲ್ಲಿ ನೆಲೆಸಿ ಏನ್ ಮಾಡ್ದ? ಜಜಾಪ ಪರಮಂ ಜಾಪ್ಯಂ, ಅವನು ಭಗವಂತನ ಪುಣ್ಯ ನಾಮದ ಜಪ ಮಾಡೋದು ಪ್ರಾರಂಭ ಮಾಡ್ದ. ಇವಾಗ ಅನ್ನಿಸ್ಬೋದು, ಇವನಿಗೆ ಜಪ ಮಾಡೋದಕ್ಕೆ ಮಂತ್ರ ಎಲ್ಲಿಂದ ಸಿಕ್ತು? ಯಾರಾದ್ರೂ ಹೇಳ್ಕೊಟ್ಟಿರ್ಬೇಕಲ್ಲ ಮಂತ್ರ. ಮಂತ್ರ ಎಲ್ಲಿಂದ ಸಿಗುತ್ತೆ? ಅಲ್ಲಿ ಹರಿನಾಮ ಸಂಕೀರ್ತನೆ ಯಾರಾದ್ರೂ ಮಾಡ್ತಾ ಇದ್ರಾ? ಆಗ ಗೊತ್ತಾಗುತ್ತೆ ಮಂತ್ರ. ಈ ಮಂತ್ರ ಕೇಳಿಸ್ಕೊಂಡು. ಆ ರೀತಿನೂ ಇಲ್ಲ. ಮಂತ್ರ ಎಲ್ಲಿಂದ ಸಿಕ್ತು? ಪ್ರಾಗ್ ಜನ್ಮನಿ ಅನುಶಿಕ್ಷಿತಂ, ಪೂರ್ವ ಜನ್ಮದಲ್ಲಿ ಇವನು ಗಜೇಂದ್ರ ಕೇಳಿದ್ದ. ನೋಡಿ, ನಾವು ಸ್ವಲ್ಪ ಭಕ್ತಿ ಏನಾದ್ರು ಮಾಡಿದ್ರು ಆ ಜನ್ಮದಲ್ಲಿ ಪೂರ್ತಿ ಆಗಿಲ್ಲ ಅಂತ ಹೇಳಿದ್ರೆ ಆ ಸ್ಮರಣೆ ಭಗವಂತ ಮುಂದಿನ ಜನ್ಮದಲ್ಲೂ ಕೊಡ್ತಾರೆ. ಭಗವಂತ ಅದನ್ನ ಮರ್ಸೋದಿಲ್ಲ. ನೋಡಿ ಎಷ್ಟು ಕರುಣೆ ಭಗವಂತನಿದೆ ಅಂತ ಹೇಳಿದ್ರೆ, ಸ್ವಲ್ಪ ಭಗವಂತನ ಭಕ್ತಿ ಮಾಡಿದ್ರು ಭಗವಂತ ಏನ್ ಮಾಡ್ತಾರೆ? ಅದನ್ನ ನಮಗೆ ಶಾಶ್ವತವಾದಂತಹ ಫಲ ಕೊಡ್ತಾರೆ. ನೋಡಿ, ಈ ಜಗತ್ತಿನಲ್ಲಿ ನಾವು ಯಾರಾದ್ರೂ ಬಾಸ್ಗೆ ಕೆಲಸ ಮಾಡ್ತೀವಿ ಅಂತ ಹೇಳ್ಕೊಳ್ಳಿ. ಅವನಿಗೆ ನಾವು 20 ವರ್ಷ ಕೆಲಸ ಮಾಡಿದ್ವಿ. ಅವನು, ನೀವು ಬೇರೆ ಶರೀರ ತಗೊಂಡು ಬಂದ್ರೆ ಅವನು ನಿಮ್ಗೆ ಮತ್ತೆ ಸ್ಯಾಲ್ರಿ ಕೊಡ್ತಾನೆ? ಅದ್ರ ಭಗವಂತ ನೋಡಿ ನಮ್ಮನ್ನ ಮರ್ಯಾದೆ ಇಲ್ಲ. ಸ್ವಲ್ಪ ನಾವೇನಾದ್ರೂ ಭಗವಂತನ ಸೇವೆ ಮಾಡಿದ್ರು, ಸ್ವಲ್ಪ ಭಗವಂತನ ನಾಮ ಜಪ ಮಾಡಿದ್ರು, ಭಗವಂತ ಅದನ್ನು ಶಾಶ್ವತವಾಗಿ ನೆನಪಿನಲ್ಲಿ ಇಟ್ಕೊಂಡಿರ್ತಾನೆ. ಅದಕ್ಕೋಸ್ಕರ ಈಗ ಗಜೇಂದ್ರನಿಗೆ ಭಗವಂತ ಈಗ ಜ್ಞಾಪಕ ಮಾಡ್ತಾ ಇದ್ದಾನೆ ನೋಡಿ. ಅನಂತರ ಆನೆಗಳ ರಾಜನಾದ ಗಜೇಂದ್ರನು ಪರಿಪೂರ್ಣ ಬುದ್ಧಿಯಿಂದ ತನ್ನ ಮನಸ್ಸನ್ನು ಹೃದಯದಲ್ಲಿ ನೆಟ್ಟು ಒಂದು ಮಂತ್ರವನ್ನು ಜಪಿಸಿದನು. ತನ್ನ ಹಿಂದಿನ ಜನ್ಮದಲ್ಲಿ ಇಂದ್ರದ್ಯುಮ್ನಾಗಿದ್ದಾಗ, ನೋಡಿ ಇಂದ್ರದ್ಯುಮ್ನ ರಾಜ ಆಗಿದ್ದ. ಯಾರು? ಗಜೇಂದ್ರ ಹಿಂದಿನ ಜನ್ಮದಲ್ಲಿ ಇಂದ್ರದ್ಯುಮ್ನ ರಾಜ ಆಗಿದ್ದ. ಆದ್ರೆ ಆ ಜೀವನದಲ್ಲಿ ಅವನು ಧರ್ಮದಿಂದ ರಾಜ್ಯವನ್ನು ಆಳ್ತಾ ಇದ್ದ. ಎಲ್ಲಿ? ದಕ್ಷಿಣ ಭಾರತದಲ್ಲೇ ಪಾಂಡ್ಯ ದೇಶದ ರಾಜನಾಗಿದ್ದ. ಅವನು ತುಂಬಾ ಪ್ರಬಲವಾದಂತಹ ಧರ್ಮಿಷ್ಠನಾದ ರಾಜ ಆಗಿದ್ದ. ಆದರೆ ಅವನು ಸ್ವಲ್ಪ ತಪ್ಪು ಮಾಡಿಬಿಟ್ಟ. ಅಗಸ್ತ್ಯ ಮುನಿಗಳು ಆಶ್ರಮಕ್ಕೆ ಬಂದಾಗ ಸರಿಯಾಗಿ ಗೌರವ ಕೊಟ್ಟಿಲ್ಲ, ಸ್ವಲ್ಪ ನಿರ್ಲಕ್ಷ್ಯ ಮಾಡಿಬಿಟ್ಟ. ಅದಕ್ಕೋಸ್ಕರ ಅಗಸ್ತ್ಯ ಮುನಿಗಳು ಸ್ವಲ್ಪ ಶಾಪ ಕೊಟ್ಬಿಟ್ರು. ನೀನು ಸ್ವಲ್ಪ ನಿರ್ಲಕ್ಷ್ಯ ಮಾಡಿರೋದಕ್ಕೋಸ್ಕರ ನೀನು ನಿರ್ಲಕ್ಷ್ಯ ಮಾಡುವಂತ ಪ್ರಾಣಿಯಾಗಿ ಹುಟ್ಟು ಅಂತ ಹೇಳಿ ಶಾಪ ಕೊಟ್ಟಿದ್ರು. ಯಾವುದು ಅದು ಪ್ರಾಣಿ? ಗಜೇಂದ್ರ. ಯಾಕೆಂದ್ರೆ ಗಜೇಂದ್ರ ತಮೋಗುಣಿ ಪ್ರಾಣಿ. ಅದಕ್ಕೋಸ್ಕರ ಈಗ ಅವನು ರಾಜ ಭಕ್ತಿ ಎದ್ರೆ ಮಾಡಿದ್ದ, ಆದ್ರೆ ಸ್ವಲ್ಪ ಗುಣಗಳು ಬೆಳಿಬೇಕಿತ್ತು. ಅದಕ್ಕೋಸ್ಕರ ಅಗಸ್ತ್ಯ ಮುನಿಯಿಂದ ಶಾಪದಿಂದ ಏನಾಯ್ತು? ಅವನ ಭಕ್ತಿ ಇನ್ನೂ ತೀವ್ರ ಆಗೋಯ್ತು. ಈಗ ಅವನು ಗಜೇಂದ್ರನಾಗಿರಿದ್ದಾಗ ಆ ಪರಿಸ್ಥಿತಿಯಲ್ಲಿ ಅವನು ತುಂಬಾ ಆ ವೇದನೆಯಿಂದ ಭಗವಂತನ ತುಂಬಾ ತೀವ್ರವಾಗಿ ಅವನು ಪ್ರಾರ್ಥನೆ ಮಾಡಿದ. ಆ ತೀವ್ರವಾದ ಪ್ರಾರ್ಥನೆಯಿಂದ ತಕ್ಷಣ ಮುಕ್ತಿ ಸಿಕ್ಬಿಡ್ತು. ಇಲ್ಲ ಅಂತ ಹೇಳಿದ್ರೆ ಭಕ್ತಿ ಸ್ವಲ್ಪ ಢೀಲ ನಡೀತಾ ಇತ್ತು. ಆ ಶಾಪದಿಂದ ಏನಾಗೋಯ್ತು? ಫಾಸ್ಟ್ ಆಗೋಯ್ತು. ಅದಕ್ಕೋಸ್ಕರ ಕೆಲವು ಬಾರಿ ಸಾಧು ಸಂತರಿಂದ ಶಾಪ ಸಿಕ್ಕಿದ್ರು ಒಳ್ಳೇದೆ. ಅದೇನ್ ಮಾಡುತ್ತೆ ನೋಡಿ, ಕೆಲವು ಬಾರಿ ಆಶೀರ್ವಾದನೂ ಒಳ್ಳೇದೆ, ಶಾಪನೂ ಆಶೀರ್ವಾದನೇ. ಯಾಕೆ? ಶಾಪ ಏನ್ ಮಾಡುತ್ತೆ? ಅದು ಇನ್ನು ಕೆಲವು ಸಲ ಫಾಸ್ಟ್ ಪ್ರೋಗ್ರೆಸ್ ಕೊಟ್ಬಿಡುತ್ತೆ. ಈಗ ನೋಡಿ, ಹಿಂದಿನ ಜನ್ಮದಲ್ಲಿ ಇಂದ್ರದಮ್ನಾಗಿದ್ದಾಗ ಇದನ್ನು ಆ ಮಂತ್ರವನ್ನು ಕಲಿತಿದ್ದ. ಅದಕ್ಕೋಸ್ಕರ ಹೇಳ್ತಾರೆ, ಈ ಜನ್ಮದಲ್ಲಿ ನಾವು ಸ್ವಲ್ಪ ಏನಾದ್ರು ಮಂತ್ರಗಳನ್ನ ಏನಾದ್ರು ಕಲ್ತ್ರೆ, ಈ ಜನ್ಮದಲ್ಲಿ ಪೂರ್ತಿ ಆಗಿಲ್ಲ ಅಂದ್ರೆ ಮುಂದಿನ ಜನ್ಮದಲ್ಲಿ ಆ ಮಂತ್ರ ಜ್ಞಾಪಕ ಬರುತ್ತೆ. ಅದು ಈಗ ಕೃಷ್ಣನ ಕೃಪೆಯಿಂದ ನೆನಪಿಗೆ ಬಂತು. ನೋಡಿ, ಭಗವಂತನ ಕೃಪೆ ಇದೆ. ಸೊ ಈ ರೀತಿ ಅದಕ್ಕೋಸ್ಕರ ಪ್ರಭುಪಾದರು ಹೇಳ್ತಾರೆ,
ನಾವು ಯಾವಾಗ್ಲೂ ಕೆಲವು ಮಂತ್ರಗಳನ್ನಾದ್ರೂ ಕಂಠಪಾಠ ಮಾಡ್ಕೊಳ್ಬೇಕು ಅಂತ ಹೇಳ್ತಾರೆ, ಕೆಲವು ಪ್ರಾರ್ಥನೆಗಳನ್ನ ಕಂಠಪಾಠ ಮಾಡ್ಕೊಳ್ಬೇಕು. ಪ್ರಭುಪಾದರು ಇದ್ರೆ ಹೇಳ್ತಾರೆ ನರಸಿಂಹಾರ್ತಿ ಕಂಠಪಾಠ ಮಾಡ್ಕೊಳ್ಬೇಕು ಅಂತ ಹೇಳ್ತಾರೆ. ನಾವು ಕೊನೆಯಲ್ಲಿ ನರಸಿಂಹಾರ್ತಿ ಹಾಡೋಣ. ಸೊ ಅಂದ್ರೆ ಏನಾಗುತ್ತೆ, ನರಸಿಂಹದೇವರು ಏನು ನಮ್ಮ ರಕ್ಷಣೆ ಕೊಡ್ತಾರೆ, ಕಠಿಣ ಪರಿಸ್ಥಿತಿಯಲ್ಲಿ ರಕ್ಷಣೆ ಕೊಡ್ತಾರೆ. ಸೊ ಈ ರೀತಿ ಮೊದಲನೇ ಒಂದು ಪ್ರಾರ್ಥನೆಯನ್ನ ನಾವು ಹೇಳೋಣ. ಎಲ್ಲ ಪ್ರಾರ್ಥನೆ ಹೇಳೋದಷ್ಟು ಸಮಯ ಇಲ್ಲ, ಒಂದೇ ಒಂದು ಪ್ರಾರ್ಥನೆಯನ್ನ ಹೇಳೋಣ. ಮುಖ್ಯವಾಗಿರೋದು ಒಂದು ಪ್ರಾರ್ಥನೆ ಹೇಳ್ತೀನಿ, ಎಲ್ಲ ಪ್ರಾರ್ಥನೆಯನ್ನ ಹೇಳೋದಕ್ಕೆ ಸಮಯ ಇಲ್ಲ ನನಗೆ. ಮಾದೃಕ್ ಪ್ರಪನ್ನ ಪಶುಪಾಶ ವಿಮೋಕ್ಷಣಾಯ ಮುಕ್ತಾಯ ಭೂರಿ ಕರುಣಾಯ ನಮೋಲಯಾಯ ಸ್ವಾಂಶೇನ ಸರ್ವತನುಭೃನ್ ಮನಸಿ ಪ್ರತೀತ ಪ್ರತ್ಯಕ್ ದೃಶೇ ಭಗವತೆ ಬೃಹತೆ ನಮಸ್ತೆ. ಇದರಲ್ಲಿ ಹೇಳ್ತಿದ್ರೆ ಮಾದೃಕ್ ಪ್ರಪನ್ನ ಪಶುಪಾಶ ವಿಮೋಕ್ಷಣಾಯ, ಪರಮ ಮುಕ್ತನಾದ ನಿನಗೆ ಶರಣಾಗತನಾಗಿರುವ ನನ್ನಂತಹ ಪ್ರಾಣಿಯನ್ನು ಈ ಅಪಾಯಕರ ಸನ್ನಿವೇಶದಿಂದ ಖಂಡಿತವಾಗಿಯೂ ನೀನು ಬಿಡುಗಡೆ ಮಾಡುವೆ. ವಾಸ್ತವವಾಗಿ ಅತ್ಯಂತ ಕರುಣಾಶಾಲಿಯಾದ ನೀನು ನನ್ನನ್ನು ವಿಮೋಚನೆ ಮಾಡಲು ಸತತವಾಗಿ ಪ್ರಯತ್ನ ಮಾಡುತ್ತಿದ್ದೀಯ. ಆಕ್ಚುಲಿ ನೋಡಕ್ಕೋದ್ರೆ ನಮಗೆ ಮುಕ್ತಿ ಪಡೆಯೋದಕ್ಕೆ ಆಸೆ ಇಲ್ಲ. ಯಾರಿಗಾದ್ರು ಹೇಳಿದ್ರೆ ಈ ಜಗತ್ತನ್ನು ಏನ್ ಪಡೆಯೋದಕ್ಕೆ ಆಸೆ ಇದೆ ಅಂದ್ರೆ ಏನ್ ಹೇಳ್ತಾರೆ? ನಾವೆಲ್ಲರೂ ಏನ್ ಹೇಳ್ತೀವಿ? ನಮ್ದು ಅಂತಸ್ತು ಸ್ವಲ್ಪ ಬೆಳೆಸ್ಕೊಳ್ಬೇಕು, ನಮ್ದು ಸ್ಟೇಟಸ್ ಸ್ವಲ್ಪ ಜಾಸ್ತಿ ಮಾಡ್ಕೊಳ್ಬೇಕು, ಈಗ ಈ ಒಂದು ಬಂಗ್ಲೆ ಮಾಡಬೇಕು, ಇಲ್ಲ ಅಂತ ಹೇಳಿದ್ರೆ ಅಮೇರಿಕಾಗ ಹೋಗ್ಬೇಕು, ಇಲ್ಲ ಪರ್ಮನೆಂಟ್ ಏನಾದ್ರೂ ಭೌತಿಕ ಇಚ್ಛೆಗಳೇ ಇದೆ. ಆದ್ರೆ ಯಾರಿಗಾದ್ರು ಮುಕ್ತಿ ಪಡೆಯೋದಕ್ಕೆ ಆಸೆ ಇದೆಯಾ? ಮೋಕ್ಷ ಪಡೆಯೋದಕ್ಕೆ ಆಸೆ ಇದೆಯಾ? ಎಷ್ಟೋ ದುಃಖಗಳು ಬರ್ತಾ ಇರುತ್ತೆ, ಆದ್ರೂ ಮೋಕ್ಷ ಪಡೆಯೋದಕ್ಕೆ ಆಸೆ ಇಲ್ಲ. ಇಲ್ಲೇ ಇರ್ಬೇಕು ಅಂತ ಅನ್ಸ್ತದೆ. ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಂಡು ಇಲ್ಲೇ ಇರ್ತೀನಿ ನಾನು. ಸ್ವಲ್ಪ ಈ ಕಡೆ ನೋವು ಬರ್ತಾ ಇದೆ, ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ತೀನಿ. ಸ್ವಲ್ಪ ಸೆಕೆ ಜಾಸ್ತಿ ಆಗ್ತದೆ, AC ಹಾಕೊಳ್ತೀನಿ, ಆದ್ರೆ ಇಲ್ಲೇ ಇರ್ತೀನಿ. ಸ್ವಲ್ಪ ಇಲ್ಲಿ ಸ್ವಲ್ಪ ತೊಂದರೆ ಆಗ್ತಾ ಇದೆ, ಈ ಮನೆ ಖಾಲಿ ಮಾಡಿ ಬೇರೆ ಮನೆ ಮಾಡ್ತೀನಿ. ಆದ್ರೆ ಪೂರ್ತಿ ಈ ಸಂಪೂರ್ಣ ಜಗತ್ತೇ ಖಾಲಿ ಮಾಡ್ಕೊಂಡು ಭಗವಂತನ ಧಾಮಕ್ಕೆ ಹೋಗ್ತೀನಿ, ಈ ಆಲೋಚನೆ ಬರೋದಿಲ್ಲ. ಯಾರಿಗ್ ಬರುತ್ತೆ? ಮೋಕ್ಷವನ್ನ ಪ್ರಾಪ್ತಿ ಮಾಡ್ಕೊಳ್ಬೇಕು ಆಸೆ ಯಾರಿಗ್ ಬರುತ್ತೆ? ಸ್ವಲ್ಪ ಆದ್ರೂ ಭಕ್ತಿ ಇದ್ರೇನು ಬರುತ್ತೆ, ಇಲ್ಲಾಂದ್ರೆ ಅದು ಆ ಆಸೆನೂ ಬರೋದಿಲ್ಲ. ಆದ್ರೆ ಭಗವಂತನಿಗೆ ನಮಗಿಂತ ಆಸೆ ಇದೆ, ಇವ್ರಿಗೆ ಹೇಗೆ ಮುಕ್ತಿ ಕೊಡಿಸ್ಬೇಕು ಅಂತ. ನಮಗೆ ಆತುರತೆ ಇಲ್ಲ, ಭಗವಂತನಿಗೆ ಆತುರತೆ ಇದೆ. ಹೇಗಾದ್ರೂ ಮಾಡಿ ಇವ್ರಿಗೆ ಸ್ವಲ್ಪ ಈ ಸಂಸಾರದಿಂದ ಕಷ್ಟಗಳಿಂದ ಮುಕ್ತಿ ಕೊಡಬೇಕು ಅಂತ. ಅದಕ್ಕೋಸ್ಕರ ನೋಡಿ, ಪರಮಾತ್ಮನಾಗಿ ನಿನ್ನ ಸ್ವ ಅಂಶದಿಂದ ದೇಹವನ್ನು ಹೊಂದಿರುವ ಎಲ್ಲಾ ಜೀವಿಗಳ ಹೃದಯದಲ್ಲಿಯೂ ನೆಲೆಸಿದ್ದೀಯೆ. ನೀನು ಸಾಕ್ಷಾತ್ ದಿವ್ಯ ಜ್ಞಾನವೆಂದು ಪ್ರಸಿದ್ಧನಾಗಿದ್ದೀಯೆ. ನೀನು ಅಪರಿಮಿತ ದೇವೋತ್ತಮ ಪರಮಪುರುಷನೇ, ನಿನಗೆ ನನ್ನ ಗೌರವಪೂರ್ವಕ ನಮಸ್ಕಾರಗಳನ್ನು ಸಲ್ಲಿಸುತ್ತೇನೆ. ನಾನು ನಿನಗೆ ಈಗ ಸಂಪೂರ್ಣವಾಗಿ ಶರಣಾಗತನಾಗ್ತೀನಿ. ಈ ಭಾವನೆಯಿಂದ ಗಜೇಂದ್ರ ಪ್ರಾರ್ಥನೆ ಮಾಡ್ತಾ ಇದ್ದಾನೆ. ಈ ಪ್ರಾರ್ಥನೆಯನ್ನ ನೋಡಿ, ಯಾವಾಗ್ಲಾದ್ರೂ ನಾವು ಭಗವಂತನಿಗೆ ಈ ರೀತಿ ಶರಣಾದ್ರೆ ಭಗವಂತನಿಂದ ರೆಸ್ಪಾನ್ಸ್ ಬರುತ್ತೆ, ಕಾಲ್ ಬರುತ್ತೆ. ಏನ್ ಕಾಲ್ ಬಂತು? ತಕ್ಷಣ ಭಗವಂತನಿಗೆ ಅನ್ನಿಸ್ತು. ವೈಕುಂಠದಲ್ಲಿ ಸಾಮಾನ್ಯವಾಗಿ ವಿಷ್ಣು ಏನ್ ಮಾಡ್ತಾ ಇರ್ತಾರೆ? ವೈಕುಂಠದಲ್ಲಿ ಯೋಗ ನಿದ್ರೆನಲ್ಲಿ ಇರ್ತಾರೆ. ನಮ್ಮ ನಿದ್ರೆ ತಮೋ ನಿದ್ರೆ. ಆದ್ರೆ ವಿಷ್ಣು, ನಾರಾಯಣ, ಹರಿ ಇವರ ನಿದ್ರೆ ಏನು? ಯೋಗ ನಿದ್ರೆ. ಅವ್ರು ಯಾರ ಮೇಲೆ ಯೋಗ ನಿದ್ರೆ ಅಂದ್ರೆ ಏನು? ಅವರ ಭಕ್ತರ ಮೇಲೆ ಅವರು ಧ್ಯಾನ ಮಾಡ್ತಾ ಇರ್ತಾರೆ. ಸೊ ಈಗ ಗೊತ್ತಾಗ್ತದೆ, ಓ ನನಗೆ ಎಲ್ಲಿಂದನೋ ಪ್ರಾರ್ಥನೆ ಬರ್ತಾ ಇದೆ. ತಕ್ಷಣ ವಿಷ್ಣು ಅಲ್ಲಿಂದ ಎದ್ಬಿಡ್ತಾರೆ. ತಕ್ಷಣ ಹೇಳ್ತಾರೆ, ನನ್ನ ಕಾರ್ ತಗೊಂಬನ್ನಿ ಅಂತ. ಭಗವಂತನ ಕಾರ್ ಯಾವುದು? ಭಗವಂತನ ಕಾರ್ ಅಲ್ಲ, ಜೆಟ್ ಏರೋಪ್ಲೇನ್. ಯಾವ್ದದು? ಗರುಡ ಏರ್ಲೈನ್ಸ್. ಗರುಡನಿಗೆ ಹೇಳ್ತಾ ಇದಾರೆ, ದಯವಿಟ್ಟು ಫ್ಲೈಟ್ ತಕ್ಷಣ ಅರೇಂಜ್ ಮಾಡು ಅಂತ. ತಕ್ಷಣ ಗರುಡನಿಂದ ಭಗವಂತ ಹೇಳ್ತಾ ಇರ್ತಾರೆ, ಬೇಗ ಓಡು ಅಂತ. ಯಾಕೆಂದ್ರೆ ಮೊಸಳೆ ಆ ಗಜೇಂದ್ರನಿಗೆ ಹಿಡಿದ್ಬಿಟ್ಟಿದೆ ಅಂತ. ಆದ್ರೆ ಗರುಡ ಹೇಳ್ತಾ ಇದ್ದಾನೆ, ಫುಲ್ ಸ್ಪೀಡಲ್ಲಿ ಹೋಗ್ತಾ ಇದೀನಿ, ಆದ್ರೂ ಮುಂದೆ ಹೋಗ್ತಾ ಇಲ್ಲ. ಗರುಡ ಹೇಳ್ತಾ ಇದಾರೆ, ವಿಷ್ಣು ಹೇಳ್ತಾ ಇದಾರೆ, ನಿಂದು ತುಂಬಾ ಥರ್ಡ್ ಕ್ಲಾಸ್ ಸ್ಪೀಡ್. ಗರುಡ ಫುಲ್ ಸ್ಪೀಡಲ್ಲಿ ಹೋಗ್ತಾ ಇದಾರೆ. ಭಗವಂತ ಹೇಳ್ತಾರೆ, ಈ ಸ್ಪೀಡ್ ಸರಿಯಾಗೋದಿಲ್ಲ, ಮ್ಯಾಚ್ ಆಗೋದಿಲ್ಲ, ನೀನ್ ನನ್ನ ಹಿಂದೆ ಬಾ ಅಂತ ಗರುಡನ್ನ ಬೆನ್ನ ಮೇಲೆ ಇಟ್ಕೊಂಡು ವಿಷ್ಣು ಹಾರಾಡ್ತಾ ಹೋಗ್ತಾನೆ. ಅಲ್ಲಿ ಹಾರಾಡ್ತಾ ಹೋಗಿ ತಕ್ಷಣ ಏನ್ ಮಾಡ್ತಾರೆ, ಸುದರ್ಶನ್ ಚಕ್ರದಿಂದ ಮೊಸಳೆಯನ್ನ
ಅದರ ಕತ್ತನ್ನ ಕತ್ತರಿಸಾಕ್ತಾರೆ ಸುದರ್ಶನ ಚಕ್ರದಿಂದ. ತಕ್ಷಣ ಆ ಮೊಸಳೆ ಶರೀರದಿಂದ ಒಬ್ಬ ಗಂಧರ್ವ ಪ್ರಕಟನಾಗ್ತಾನೆ. ಅವನಿಗೆ ಶಾಪ ಸಿಕ್ಕಿತ್ತು, ಹುಹು ಅಂತ ಹೇಳಿ. ಅವನ ಹೆಸರೇನು? ಹುಹು. ಯಾಕಂದ್ರೆ ಅವನು ನಗ್ತಾ ಇದ್ದ, ಹುಹು ಅಂತ. ಅದಕ್ಕೋಸ್ಕರ ಅವನಿಗೆ ಶಾಪ ಸಿಕ್ಕಿತ್ತು. ಅವನು ಅವನಿಗೆ ತಕ್ಷಣ ಮುಕ್ತಿ ಸಿಕ್ಕಿದ ತಕ್ಷಣ ಅವನು ಗಂಧರ್ವ ಲೋಕಕ್ಕೆ ಹೋಗ್ಬಿಡ್ತಾನೆ. ಈಗ ಆ ಭಗವಂತನ ಸ್ಪರ್ಶದಿಂದ ಆನೆಗೂ ಮುಕ್ತಿ ಸಿಕ್ಬಿಡುತ್ತೆ. ಮುಕ್ತಿ ಸಿಕ್ಕಿ ಅವನಿಗೆ ಚತುರ್ಭುಜ ವಿಷ್ಣುವಿನ ರೂಪ ಬಂದ್ಬಿಡುತ್ತೆ. ಯಾರಿಗೆ? ಗಜೇಂದ್ರನಿಗೆ. ನೋಡಿ ಎಷ್ಟೊಂದು ಕೃಪೆ ಭಗವಂತನಿಗೆ. ಎಷ್ಟೊಂದು ಈ ಪ್ರಾಣಿ ಶರೀರದಲ್ಲಿ ಇದ್ದಿದ್ದು ಅದ ತಕ್ಷಣ ಯಾವುದು ಸಾರೂಪ್ಯ ಮುಕ್ತಿ ಸಿಕ್ಬಿಡ್ತು. ಸೊ ಈ ರೀತಿ ಗಜೇಂದ್ರನಿಗೆ ಭಗವಂತನ ಸಾನ್ನಿಧ್ಯ ಪ್ರಾಪ್ತಿ ಆಯಿತು. ಅದಕ್ಕೋಸ್ಕರ ಭಗವಂತ ಈಗ ಪ್ರಾರ್ಥನೆಯಲ್ಲಿ ಹೇಳ್ತಾ ಇದ್ದಾರೆ, ಯಾರು ಈ ಶ್ಲೋಕಗಳನ್ನ ಹೇಳ್ತಾರೆ ಅವ್ರಿಗೇನಾಗತ್ತೆ ನೋಡಿ. ಭಗವಂತ ಹೇಳ್ತಿದ್ದಾರೆ, ಆದ್ದರಿಂದ ಮುಂಜಾನೆ ಹಾಸಿಗೆಯಿಂದ ಎದ್ದ ಬಳಿಕ ತಮ್ಮ ಕ್ಷೇಮಾಕಾಂಕ್ಷಿಗಳು, ಯಾರಿಗ ಆಸೆ ಇದೆ ನನಗೆ ಕ್ಷೇಮ ಆಗಬೇಕು, ನನಗೆ ಒಳಿತಾಗಬೇಕು ಜೀವನದಲ್ಲಿ, ಈ ದಿನ ನಂದು ತುಂಬಾ ಚೆನ್ನಾಗಾಗಬೇಕು ಅಂತ ಯಾರಿಗಾರು ಆಸೆ ಇದೆ? ಅಂತ ಆಸೆ ಇರೋರು ಏನ್ ಮಾಡ್ಬೇಕು ಅಂತ ಹೇಳ್ತಿದ್ದಾರೆ. ಮುಂಜಾನೆ ಎದ್ದ ತಕ್ಷಣ ಏನ್ ಮಾಡ್ಬೇಕು? ವಿಶೇಷವಾಗಿ ಯಾರಾದ್ರೂ ಆಗಿರ್ಲಿ, ನೀವು ಬ್ರಾಹ್ಮಣರಾಗಿರ್ಬೋದು, ಕ್ಷತ್ರಿಯರಾಗಿರ್ಬೋದು, ವೈಶ್ಯರಾಗಿರ್ಬೋದು, ಯಾರಾದ್ರೂ ಇರ್ಬೋದು, ಈ ಕಥೆಯನ್ನು ದುಸ್ವಪ್ನಗಳೆಂಬ ಕ್ಲೇಶಗಳ ನಿವಾರಣೆಗಾಗಿ ವಿಚಲಿತರಾಗದೆ ಯಥಾವತ್ತಾಗಿ ಕೀರ್ತನಿಸಬೇಕು. ಅದಷ್ಟೇ ಅಲ್ಲ, ಇದನ್ನ ಯಾರಾದ್ರೂ ಕೇಳಿದ್ರೆ ಏನಾಗ್ತೆ? ಅವ್ರು ಭಗವಂತ ಹೇಳ್ತಾ ಇದಾರೆ, ಸಕಲ ಪಾಪಗಳಿಂದ ಮುಕ್ತರಾಗುತ್ತಾರೆ. ಎಲ್ಲಾ ರೀತಿಯ ಪಾಪಗಳೆಲ್ಲ ಹೋಗ್ಬಿಡುತ್ತೆ. ನನ್ನ ಪ್ರಿಯ ಭಕ್ತನೇ, ರಾತ್ರಿಯ ಕೊನೆಯಲ್ಲಿ ಹಾಸಿಗೆಯಿಂದ ಎದ್ದಿದ್ದು ನೀನು ಮಾಡಿದ ಸ್ತೋತ್ರಗಳನ್ನು ನನಗೆ ಅರ್ಪಿಸುವವರಿಗೆ ಅವರ ಜೀವಿತದ ಕೊನೆಯಲ್ಲಿ ದಿವ್ಯ ಲೋಕವಾಸದ ಶಾಶ್ವತ ಪದವನ್ನು ನೀಡುತ್ತೇನೆ. ಯಾರು ಗಜೇಂದ್ರನ ಪ್ರಾರ್ಥನೆಗಳನ್ನ ಹೇಳ್ತಾರೆ ಅವರು ಭಗವಂತನ ಧಾಮವನ್ನ ಪ್ರಾಪ್ತಿ ಮಾಡ್ಕೊಳ್ತಾರೆ. ಸೊ ಈ ರೀತಿ ಸಂಕ್ಷಿಪ್ತ ಗಜೇಂದ್ರ ಕಥನವನ್ನ ನಾವು ಇವತ್ತು ಚರ್ಚೆ ಮಾಡಿದ್ವಿ. ಯಾರು ಗಜೇಂದ್ರ ಮೋಕ್ಷದವನ್ನ ಕಥನ ಕೇಳ್ತಾರೆ, ಶ್ರವಣ ಮಾಡ್ತಾರೆ, ಅವರ ಪಾಪಗಳೆಲ್ಲ ಮುಕ್ತಿಯಾಗುತ್ತೆ. ಆಮೇಲೆ ಪ್ರಾರ್ಥನೆಯನ್ನು ಯಾರು ಪಠನ ಮಾಡ್ತಾನೆ ಅವರಿಗೆ ಭಗವಂತನ ಸಾನ್ನಿಧ್ಯ ಸಿಗುತ್ತೆ. ಯಾರು ನೀವು ಕೇಳಿಸ್ಕೊಳ್ತಾರೆ ಅವರೆಲ್ಲರಿಗೂ ಭಗವಂತನ ಕೃಪೆ ಅಗಾಧವಾಗಿ ಸಿಗುತ್ತೆ. ಸೊ ಈ ರೀತಿ ಗಜೇಂದ್ರನ ಮೋಕ್ಷ ಆಗುತ್ತೆ. ಹರೇ ಕೃಷ್ಣ. ಮೊಸಳೆಗೂ ಶಾಪ ಸಿಕ್ಕಿತ್ತು. ವೆರಿ ಗುಡ್ ಕ್ವಶನ್, ವೆರಿ ಗುಡ್. ಆ ಮೊಸಳೆ ಗಂಧರ್ವ ಏನಾಗಿದ್ನಲ್ಲ, ಅವನು ಕೆಲವು ಬಾರಿ ಋಷಿ ಮುನಿಗಳೆಲ್ಲ ನದಿ ನೀರಿನಲ್ಲಿ ಅವರು ಧ್ಯಾನ ಮಾಡ್ತಾ ಇದ್ರು. ಇವನು ಅಲ್ಲಿ ಅವರ ಕಾಲನ್ನ ಹೋಗಿ ಅಲ್ಲಿ ಕೆರಿತಾ ಇದ್ದ. ನೀವು ನಿಂತ್ಕೊಂಡಾಗ ಕಾಲನ್ನ ಕೆರೆದ್ರೆ ಏನನ್ಸುತ್ತೆ? ಈ ರೀತಿ ಕಾಲದ ಕೆಲವು ಬಾರಿ ಎಳಿತಾ ಇದ್ದ. ದೇವಲ ಋಷಿ ಆಗ ಇವನ ಮೇಲೆ ಕೋಪಗೊಂಡು, ನೀನು ಈ ರೀತಿ ಎಲ್ಲರೂ ಕೂತ್ಕೊಂಡು ಧ್ಯಾನ ಮಾಡ್ತಾ ಇರ್ತಾರೆ, ಜಪ ಮಾಡ್ತಾ ಇರ್ತಾರೆ, ಅವರಿಗೆ ನೀನು ಬಂದು ಈ ರೀತಿ ಡಿಸ್ಟರ್ಬ್ ಮಾಡ್ತಾ ಇದೀಯ ಅಂತ ಹೇಳಿ ಶಾಪ ಕೊಡ್ತಾನೆ. ನೀನು ಈ ರೀತಿ ಮಾಡ್ತಾ ಇದೀಯ, ಅದಕ್ಕೋಸ್ಕರ ಅದೇ ನದಿ ನೀರಿನಲ್ಲಿ ಮೊಸಳೆ ಆಗಿ ಹುಟ್ಟು ಅಂತ ಹೇಳಿ ಶಾಪ ಕೊಟ್ಟಿರ್ತಾರೆ. ಅದಕ್ಕೋಸ್ಕರ ಈ ಹುಹು ಅಂತ ಹೇಳಿ ಗಂಧರ್ವ ಏನಾಗ್ತಾನೆ? ಮೊಸಳೆ ಆಗ್ತಾನೆ. ಆದ್ರೆ ನೋಡಿ, ಮೊಸಳೆ ಆದ್ರೆ ಅವನು ಕೇಳ್ತಾನೆ, ನನಗೀಗ ಉದ್ಧಾರ ಹೇಗಾಗುತ್ತೆ? ಆಗ ಹೇಳ್ತಾನೆ, ನಿನಗೆ ಇಲ್ಲಿ ಒಬ್ಬ ಆನೆ ಬರ್ತಾನೆ, ಆ ಆನೆ ಕಾಲು ಹಿಡಿಬೇಕು. ಆ ಕಾಲು ಹಿಡಿದ್ರೆ, ಆದ್ರೆ ಕಾಲು ಬಿಡಬಾರ್ದು. ಕಾಲು ಬಿಟ್ಟಿಲ್ಲ ಅಂದ್ರೆ ನಿನಗೂ ಮುಕ್ಸ ಸಿಕ್ಬಿಡುತ್ತೆ. ಯಾರು ಕಾಲು ಹಿಡಿಬೇಕು? ಭಕ್ತರ ಕಾಲು ಹಿಡಿಬೇಕು. ಗಜೇಂದ್ರ ಭಕ್ತನೇ ಅಲ್ಲ. ಸೊ ಭಕ್ತರ ಕಾಲು ಹಿಡಿದ್ರೆ ನಿನಗೆ ಮುಕ್ತಿ ಸಿಗುತ್ತೆ, ಗ್ಯಾರಂಟಿ.
ಅದಕ್ಕೋಸ್ಕರ ಇವನು ಮುಕ್ತಿ ನೋಡಿ, ಮುಕ್ತಿ ಮೊದಲು ಯಾರಿಗೆ ಸಿಕ್ಕಿದ್ದು? ಮೊಸಳೆಗೆ ಸಿಕ್ಕಿದ್ದು. ಯಾಕೆ? ಭಕ್ತರ ಕಾಲಿಡ್ದಿದ್ದು. ಭಗವಂತನನ್ನ ನೇರ ಕರೆದಿದ್ದು ಆಮೇಲೆ, ಅವನಿಗೆ ಆಮೇಲೆ ಸಿಕ್ಕಿದ್ದು. ಮೊದಲು ಸಿಕ್ಕಿದ್ದು ಯಾರಿಗೆ? ಮೊಸಳೆಗೆ. ಯಾಕಂದ್ರೆ ಭಕ್ತರ ಕಾಲಿಡ್ತಿದ್ದು. ಸೊ ಯಾರು ಭಕ್ತರಾಗ್ತಾರಲ್ಲ, ಆ ಭಗವಂತನಿಗೆ ಇನ್ನೂ ಹೆಚ್ಚು ಪ್ರಿಯರಾಗ್ಬಿಡ್ತಾರೆ. ಇದನ್ನ ನಾವು ಮೊಸಳೆಯಿಂದ ಕಲಿಬಹುದು. ಹರಿ ಬಾಲ್. ಮತ್ತೆ ನಿಮ್ ಪ್ರಶ್ನೆ? ಹರೇ ಕೃಷ್ಣ. ನಿಮ್ದೇನಾದ್ರು ಪ್ರಶ್ನೆ? ತುಂಬಾ ತುಂಬಾ ಅದ್ಭುತವಾಗಿ ನೀವೆಲ್ಲರೂ ತುಂಬಾ ಚೆನ್ನಾಗಿ ಭಕ್ತಿ ಮಾಡ್ತಾ ಇದ್ರಿ. ಆಮೇಲೆ ಎಲ್ಲರೂ ಒಳ್ಳೆ ಸೇವೆಯನ್ನು ಮಾಡ್ತಾ ಇದ್ರಿ. ಆಮೇಲೆ ನೀವೆಲ್ಲರೂ ನಮ್ಮ ಸತ್ಸಂಗದಲ್ಲಿ ಬರ್ತಾ ಇರಿ. ಆಮೇಲೆ ನಾಮ ಜಪ ಮಾಡಿ. ಯಾಕಂದ್ರೆ ನಮ್ಮ ಸಮಯ ಎಷ್ಟಿದೆ ಅಂತ ಗೊತ್ತಿಲ್ಲ ನಮ್ಗೆ. ಯಾರಿಗಾರು ಗೊತ್ತಿದೆ? ಯಾರಾದ್ರೂ ಅಗ್ರಿಮೆಂಟ್ ಅಲ್ಲಿ ಕೊಟ್ಟಿದ್ದಾರೆ? ಈ ಮನೆಯಲ್ಲಿ ಇಷ್ಟು ವರ್ಷ ಇರ್ತೀವಿ ಅಂತ ಅಗ್ರಿಮೆಂಟ್ ಇದೆ. ಆದ್ರೆ ಈ ಶರೀರದಲ್ಲಿ ಇಷ್ಟು ವರ್ಷ ಇರ್ತೀವಿ ಅಂತ ಅಗ್ರಿಮೆಂಟ್ ಏನಾರು ಇದೆ? ಯಮದೂತರು ಯಮರಾಜರು ಏನಾದ್ರು ಕೊಟ್ಟೋಗಿದ್ದಾರೆ? ಯಾರಿಗೂ ಗೊತ್ತಿಲ್ಲ ಇಷ್ಟು ವರ್ಷ ಆಯ್ತು. ಅದಕ್ಕೋಸ್ಕರ ಸಮಯ ಯಾವಾಗ ಹೋಗುತ್ತೆ ಅನ್ನೋಂಥದ್ದು ಗೊತ್ತಿಲ್ಲ. ಅದಕ್ಕೋಸ್ಕರ ಇರೋವಾಗ ಅದನ್ನ ಸದುಪಯೋಗ ಪಡಿಸ್ಕೊಳ್ಳೋದು ಬುದ್ಧಿವಂತಿಕೆ. ಎಷ್ಟು ಶ್ವಾಸಗಳಿದೆ ಅಂತ ಗೊತ್ತಿಲ್ಲ, ಯಾವಾಗ ಶ್ವಾಸ ಕೊನೆ ಆಗುತ್ತೆ ಅನ್ನೋಂಥದ್ದು ಗೊತ್ತಿಲ್ಲ. ಅದಕ್ಕೋಸ್ಕರ ಇರುವಂತ ಶ್ವಾಸಗಳೆಲ್ಲವೂ ಭಗವಂತನ ನಾಮ ಜಪ ಮಾಡೋದ್ರಲ್ಲಿ ಕೊಡ್ಬೇಕು, ಭಗವಂತನ ಸ್ಮರಣೆ ಮಾಡೋದ್ರಲ್ಲಿ ಕೊಡ್ಬೇಕು, ಭಗವಂತನ ಸೇವೆ ಮಾಡೋದ್ರಲ್ಲಿ ಕೊಡ್ಬೇಕು. ಅದು ನಮ್ಮ ನಿಜವಾದ ಜೀವನ, ಮನುಷ್ಯ ಜೀವನದ ಸಾರ್ಥಕ ಆಗುತ್ತೆ. ಇಲ್ಲಾಂದ್ರೆ ಉಳಿದಿರೋದೆಲ್ಲ ಮಾಡ್ತಾ ಇರ್ಬೋದು, ಅದೆಲ್ಲವೂ ಬರೀ ಕರ್ಮ ಕಳೀತಾ ಇರುತ್ತೆ ಅಷ್ಟೇ. ಆದ್ರೆ ಕರ್ಮ ಯಾವಾಗ ಮುಕ್ತಾಯ ಆಗುತ್ತೆ? ಎಷ್ಟು ಜನ್ಮ ಪಡೆದ್ರು ಮುಕ್ತಾಯ ಆಗೋದಿಲ್ಲ. ಪರ್ವತದಷ್ಟಿದೆ, ಯಾವಾಗ ಮುಕ್ತಿ ಆಗುತ್ತೆ ಅನ್ನಿಸ್ಬೋದು. ಇದನ್ನೆಲ್ಲ, ಈ ಪಾಪವನ್ನೆಲ್ಲ ನಾನು ಅನುಭವಿಸಿ ಕಳೆದ್ಬಿಟ್ರೆ ಮುಕ್ತಾಯ ಆಗ್ಬಿಡುತ್ತೆ. ಎಷ್ಟನ್ನ ಮುಕ್ತಾಯ ಮಾಡ್ತೇನೆ. ಅದಕ್ಕೋಸ್ಕರ ನಾಮ ಜಪ ಮಾಡ್ತಾ ಇದ್ರೆ ಏನಾಗ್ತಾ ಇರುತ್ತೆ? ಪರ್ವತದಷ್ಟು ರಾಶಿ ಎಲ್ಲ ಭಸ್ಮ ಆಗ್ತಾ ಇರುತ್ತೆ. ಅದಕ್ಕೋಸ್ಕರ ನಾಮ ಜಪ ತುಂಬಾ ಪ್ರಮುಖವಾಗಿದೆ. ಹೇಳ್ತಾರೆ, ಹರೇ ಕೃಷ್ಣ ಮಹಾಮಂತ್ರ ಇದೆಯಲ್ಲ, ಕಲೇರ್ ದೋಷ ನಿಧೇ ರಾಜ. ಈ ಹರಿನಾಮ ಜಪ ಮಾಡ್ತಾರಲ್ಲ, ವಿಶೇಷವಾಗಿ ಹರೇ ಕೃಷ್ಣ ಮಹಾಮಂತ್ರ, ಇದನ್ನ ತಾರಕ ಬ್ರಹ್ಮನಾಮ ಅಂತ ಹೇಳ್ತಾರೆ. ಯಾಕೆ ತಾರಕ ಬ್ರಹ್ಮನಾಮ? ಯಾಕಂತ ಹೇಳಿದ್ರೆ ಎಲ್ಲಾ ರೀತಿಯ ಎಷ್ಟೊಂದು ಮಂತ್ರಗಳಿದೆ ವೈದಿಕ ಗ್ರಂಥಗಳಲ್ಲಿ. ಅದರಲ್ಲಿ ಭಗವಂತ ಕಲಿಯುಗದ ಎಲ್ಲಾ ಜೀವಿಗಳಿಗೆ ಒಂದು ವಿಶೇಷ ಮಂತ್ರವನ್ನ ನೀಡಿದ್ದಾರೆ. ಅದು ಹರೇ ಕೃಷ್ಣ ಮಹಾಮಂತ್ರ. ಈ ಹರೇ ಕೃಷ್ಣ ಮಹಾಮಂತ್ರ ಕಲಿಸಂತರಣ ಉಪನಿಷತ್ ಕಲಿಯುಗದ ವಾಸಿಗಳಿಗೆ ತಾರಕ ಅಂದ್ರೆ ಮೋಕ್ಷ ಸಿಗಬೇಕು ಅಂತ ಹೇಳಿದ್ರೆ ಯಾವ ಮಂತ್ರ? ಇದನ್ನ ನಾರದ ಸ್ವಯಂ ಬ್ರಹ್ಮನಿಗೆ ಕೇಳ್ತಾರೆ. ಆಗ ಬ್ರಹ್ಮಾಜಿಯವರು ಈ ಮಂತ್ರವನ್ನ ಹೇಳ್ತಾರೆ. ಸೊ ಈ ರೀತಿ ನಾವು ಯಾವಾಗ ಹರೇ ಕೃಷ್ಣ ಮಹಾಮಂತ್ರದ ಜಪವನ್ನ ಪ್ರತಿನಿತ್ಯ ಮಾಡ್ತೀವಲ್ಲ, ಎಷ್ಟೊಂದು ಬದಲಾವಣೆ ನಮ್ಮ ಜೀವನದಲ್ಲಿ ನಾವು ಕಾಣ್ಬೋದು. ಎಷ್ಟೊಂದು ನಮ್ಮ ಮನಸ್ಸಿನ ತೊಂದರೆಗಳು, ಸಂಸಾರದ ತೊಂದರೆಗಳು, ಇಷ್ಟೊಂದು ತೊಂದರೆಗಳಿಂದ ನಮಗೆ ಮುಕ್ತಿ ಸಿಕ್ಬಿಡುತ್ತೆ. ಆದ್ರೆ ನಾವು ಮೊಸಳೆ ಹೇಗೆ ಬಿಟ್ಟಿಲ್ಲ, ಕಾಲು ಬಿಟ್ಟಿಲ್ಲ, ವರ್ಷಗಳಾದ್ರೂ ಬಿಟ್ಟಿಲ್ಲ. ನಾವು ಆ ರೀತಿ ಮಾಲೆ ಬಿಡಬಾರ್ದು, ಭಗವಂತನ ನಾಮ ಜಪ ಬಿಡಬಾರ್ದು, ಆಮೇಲೆ ಭಕ್ತರ ಕಾಲು ಬಿಡಬಾರ್ದು. ಪ್ರಭುಪಾದರ ಕಾಲು ಗಟ್ಟಿಯಾಗಿ ಇಟ್ಕೊಂಡಿರ್ಬೇಕು. ಎಷ್ಟು ಗಟ್ಟಿಯಾಗಿ ಇಟ್ಕೊಂಡಿರ್ಬೇಕು ಅಂದರೆ ಅವ್ರು ಹೇಳ್ಬೋದು, ಬಿಡು ನಂಗೆ ತೊಂದರೆ ಆಗ್ತದೆ, ಆದ್ರೂ ಬಿಡಬಾರ್ದು, ಇಟ್ಕೊಂಡಿರ್ಬೇಕು. ಆಗ ಹೊರ ಹೋಗ್ತಾರವಾಗ ನಾವು ಹೋಗ್ಬಿಡ್ಬೋದು. ಏನೋ ಅದೇ ಪ್ರಶ್ನೆ? 1000 ವರ್ಷ 1000 ವರ್ಷ ಹಿಡಿದಿಟ್ಕೊಂಡು ನೋಡಿ. ಆಗ ತಿನ್ನೋದಕ್ಕೋಸ್ಕರ ಏನ್ ಸಿಕ್ಕಿತೋ ಗೊತ್ತಿಲ್ಲ. ಅಂದ್ರೆ ನಮಗೆ ತೊಂದರೆಗಳು ಬರುತ್ತೆ, ಬರೋದಿಲ್ಲ ಅಂತಿಲ್ಲ. ಆದ್ರೆ ಭಕ್ತಿ ಬಿಡಬಾರ್ದು, ನಾಮಜಪ ಬಿಡಬಾರ್ದು, ಭಕ್ತರ ಸಂಘ ಬಿಡಬಾರ್ದು. ತೊಂದರೆಗಳು ಎಲ್ಲರ ಜೀವನದಲ್ಲೂ ಬರುತ್ತೆ, ಯಾರ ಜೀವನದಲ್ಲಿ ಬರೋದಿಲ್ಲ. ಭಗವಂತ ಹೇಳ್ತಾ ಇದ್ದಾರೆ, ಇದು ದುಃಖಾಲಯ ಶಾಶ್ವತ. ಬಂದಿರೋದೇ ದುಃಖ ಪಡೆಯೋದಕ್ಕೆ. ಸ್ವಲ್ಪ ಸುಖ ಪಟ್ರೆ, ನಾವು ಸುಖ ಬಂದ್ರೆ ಭಗವಂತನಿಗೆ ಧನ್ಯವಾದ ಹೇಳ್ಬೇಕು. ಸ್ವಲ್ಪ ಆದ್ರೂ ಸುಖ ಕೊಡ್ತಾ ಇದೀವಿ.
ದುಃಖ ಬಂದಾಗ ನಮ್ಗೆ ಅರಿವಾಗ್ಬೇಕು, ಈ ಜಗತ್ತಿನಲ್ಲಿ ಪರ್ಮನೆಂಟ್ ಮಾಡೋದಕ್ಕೆ ಬಂದಿಲ್ಲ ನಾನು, ಇಲ್ಲಿ ಬಂದಿರೋದು ಯಾಕೆ, ಹೋಗೋದಕ್ಕೆ ಬಂದಿರೋದು, ಯಾಕೆ ಹೋಗೋದಕ್ಕೆ ಬಂದಿರೋದು. ಅದಕ್ಕೋಸ್ಕರ ಯಾವಾಗಲೂ ಹೋಗುವಂತ ಪ್ಲಾನ್ ಮಾಡ್ಬೇಕು. ಇರೋಂಥ ಪ್ಲಾನ್ ಮಾಡಿದ್ರೆ ತೊಂದರೆ, ಅದಕ್ಕೋಸ್ಕರ ಆಗ್ಲೇ ಬರುತ್ತೆ. ಈಗ ನೋಡಿ, ಯಾವಾಗ್ಲಾರು ಹೋಗ್ಬೇಕು ಅಂತ ಹೇಳಿದ್ರೆ ಇಲ್ಲಿ ತೊಂದರೆ ಆಗ್ತದೆ ಅಂತ ಜಾಸ್ತಿ ಮನಸ್ಸಿಗೆ ನೋವಾಗೋದಿಲ್ಲ, ಹೆಂಗಿದ್ರು ಹೋಗ್ಲೇಬೇಕಲ್ಲ. ಆದ್ರೆ ಯಾವಾಗ ಇರ್ಬೇಕು ಅಂತ ಅನ್ಸುತ್ತೆ ಆಗ್ಲೇ, ಓ ಇಲ್ಲಿ ತೊಂದರೆ ಆಗ್ತದೆ, ಅಲ್ಲ ಆ ತೊಂದರೆ ಆಗ್ತದೆ ಅನ್ಸುತ್ತೆ. ಆದ್ರೆ ಹೋಗ್ಬೇಕು ಅಂತ ಹೇಳಿದ್ರೆ ನೋ ಪ್ರಾಬ್ಲಮ್, ಹೆಂಗಾದ್ರೂ ಇರುತ್ತೆ. ಆದ್ರೆ ಹೋಗ್ಲೇಬೇಕಲ್ಲ, ಏನು 2 ಕ್ಷಣ ಅಷ್ಟೇ. ಸೊ ಈ ರೀತಿ ಜೀವನ. ತುಂಬಾ ಧನ್ಯವಾದ ಎಲ್ಲರಿಗೂ. ತಮ್ಮೆಲ್ಲರನ್ನ ನೋಡಿ ನನಗೆ ತುಂಬಾ ಸ್ಫೂರ್ತಿ ಸಿಗುತ್ತೆ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಗ್ರಂಥರಾಜ್ ಶ್ರೀಮದ್ ಭಾಗವತಂ ಕಿ ಜೈ, ಶ್ರೀಲ ಪ್ರಭುಪಾದ ಕಿ ಜೈ.